ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಏನು ನಾನೇನು ಇಲ್ಲಿ ಟೂರಿಸಮ್ ಬಂದಿದ್ನಾ? ಇದು ಟೂರಿಸಮ್ ಅಲ್ಲ, ಇಲ್ಲಿ ಬಂದಿರೋದು ಹಂಪೆಗೆ ಟೂರಿಸಮ್ ಬಂದಿಲ್ಲ. ಇಲ್ಲಿ ಪಾಪ ಅವ್ರು ವಿರೋಧ ಪಾರ್ಟಿಲಿದ್ದಾರೆ, ಅವ್ರು ಟೀಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಅಶೋಕ್ಗೆ ಇಬ್ಬರಿಗೂ ಅವ್ರಿಗೆ ಸಮಾಧಾನ ಆಗೋದಿಲ್ವಲ್ಲ, ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ. ಅದಕ್ಕೆ ಅವ್ರೇನೋ ಒಂದು 4 ಮಾತಾಡ್ತಾರೆ, ಅದಕ್ಕೆ ನಾವು ಬೇಜಾರು ಮಾಡ್ಕೋಕ್ಕಾಗ್ತದ? ಮಾತಾಡಲಿ ಬಿಡಿ. ಅವ್ರಿಗೆ 4 ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ದು. 4 ದಿನದಿಂದನೇ ನಾವು ಆಲ್ರೆಡಿ ಇದೆ. ಪ್ರಕೃತಿ ವಿಕೋಪದ ಮುಂದೆ ನಾವು ಯಾರೇನು ಮಾಡೋಕ್ಕಾಗಲ್ಲ. ಮನುಷ್ಯ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬಹುದು. ಪ್ರಕೃತಿ ವಿಪರೀತ ಮಳೆ ಆಗೋಯ್ತಾನೆ. 132 ML ಆಗಿದೆ. ಅಲ್ಲ, ಪ್ರಕೃತಿ ವಿಕೋಪ. ಬಿಬಿಎಂಪಿ ಸ್ವಲ್ಪ ಮುಂಜಾಗೃತಾ ಕ್ರಮ ತಗೊಂಡಿದ್ದು ಚೆನ್ನಾಗಿರ್ತಾ ಇತ್ತು. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರೆ ಒಳ್ಳೇದಾಗುತ್ತೆ. ಅವರೇ ಉಸ್ತುವಾರಿ ಇರೋದ್ರಿಂದ ಅವರು ರಿವ್ಯೂ ಮಾಡಿ ಸರಿಪಡಿಸ್ತಾರೆ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ದಿನ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ? ಬೆಲೆ ಏರಿಕೆ, ಭ್ರಷ್ಟಾಚಾರ, ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಡೀತಾ ಇದೆ. ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಮಹಿಳೆಯರಿಗೆ ಯಾವುದೇ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕಾಗಲಿಲ್ಲ. ಯುವಕರಿಗೆ ಒಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಒಂದು ಸ್ವಾಭಿಮಾನದ ಬದುಕನ ಕಾರ್ಯಕ್ರಮವನ್ನ ಯೋಜನೆನ ನೀಡಲಿಲ್ಲ ನೀವು. ಗ್ರೇಟರ್ ಬೆಂಗಳೂರು ಎಲ್ಲ ಇವತ್ತು ವಾಟರ್ ಬೆಂಗಳೂರು ಆಗಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಮಾತನಾಡ್ತಾರೆ. ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಕೂಡ ಇವರು ಅರ್ಥ ಮಾಡ್ಕೊಂಡಿಲ್ಲ. ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ. ಬೆಂಗಳೂರಿನ ಜನರ ಬದುಕು ಒಂದು ದೊಡ್ಡ ಮಳೆ ಬಂದ್ರೆ ಮುಳುಗೋಗೋ ಸ್ಥಿತಿ ಬಂದಿದೆ. ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹಾಕ್ತಾ ಇದೀವಲ್ಲ, ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ರಾಜಕಾಲುವೆ ಒತ್ತುವರಿ ತೆರವು ಎಲ್ಲಿಗೆ ಬಂತು? ಅದು ಕೂಡ ದಂಧೆ ಆಗ್ಬಿಡ್ತು. ಇದೇನಾ ಬ್ರಾಂಡ್ ಬೆಂಗಳೂರು? ಇದನ್ನ ಬ್ರಾಂಡ್ ಬೆಂಗಳೂರು ಅಂತ ಕರೀತಾರ? ನಮ್ಮ ರಾಜ್ಯದ 70% ಹೆಚ್ಚು ಆದಾಯ ಬೆಂಗಳೂರಿಂದ ಬರುತ್ತೆ. ಬೆಂಗಳೂರನ್ನ ಸರಿ ಮಾಡೋಕ್ಕಾಗದೆ ಇದ್ದ ರಾಜ್ಯ ಎಲ್ಲಿ ಸರಿ ಮಾಡ್ತೀವಿ? ಮತ್ತೆ ಈ ಸರ್ಕಾರ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದೆ. ಯಾವ್ದು ಬ್ರಾಂಡ್ ಬೆಂಗಳೂರು? ಇದೇ ಬ್ರಾಂಡ್ ಬೆಂಗಳೂರಾ? ಪ್ರತಿ ಸಲ ಮಳೆ ಬಂದಾಗ ಫ್ಲಡ್ ಆಗುವಂತ ಕೆಲವು ಏರಿಯಾ ಅದು ಅರೆಕಾಲಿಕ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬೆಂಗಳೂರಲ್ಲಿದೆ. ಇವತ್ತೆಲ್ಲ ಬಿಬಿಎಂಪಿ ಆಡಳಿತ ಕೇವಲ ಅರೆಕಾಲಿಕ ಆಡಳಿತಾಧಿಕಾರಿಗಳಿಂದ ಬಿಬಿಎಂಪಿ ನಡೀತಿದೆ. ಬಳ್ಳಾರಿಯಲ್ಲಿ ಕುತ್ಕೊಂಡು ಟ್ವೀಟ್ ಮಾಡ್ತಾರೆ. 2 ವರ್ಷಗಳ ಕಾಲಾವಕಾಶ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಕಾಮಗಾರಿಗಳ ಗುದ್ದಲಿ ಪೂಜೆ ಅಲ್ಲ. ಬಿಡಿಎ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ 4 ಫ್ಲಾಟ್ ಹಸ್ತಾಂತರ ಮಾಡಿದ್ರೆ ಅದಕ್ಕೆ ಖಾತೆ ಆಗ್ತಲ್ಲ, ಕಂದಾಯ ಆಗ್ತಲ್ಲ, ಗೃಹ ಪ್ರವೇಶ ಮಾಡ್ಲಿಕ್ಕೆ ಆಗ್ತಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ಕಡೆ ಕಾಮಗಾರಿಗಳನ್ನ BWSCSP ಒಂದ್ ಕಡೆ ಆಗಿದ್ರೆ ಬೆಸ್ಕಾಂನವ್ರು ಇನ್ನೊಂದ್ ಕಡೆ ಆಗಿರ್ತಾರೆ. ಗುಂಡಿ ಎಲ್ಲಿದೆ, ಫುಟ್ಪಾತ್ ಎಲ್ಲಿದೆ, ರಸ್ತೆ ಎಲ್ಲಿದೆ ಅನ್ನತಕ್ಕಂಥ ಗೊತ್ತಾಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಬೇಜವಾಬ್ದಾರಿತನದಿಂದ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರು ಹೋಗಿ ಇವತ್ತು ಮುಳುಗಡೆ ಬೆಂಗಳೂರಾಗಿ ಪರಿವರ್ತನೆಗೊಂಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ನಗರ ಪ್ರದಕ್ಷಿಣೆಗೆ ಹೋಗಬೇಕಾಗಿತ್ತು. ಮಳೆ ಹಾನಿ ಪ್ರದೇಶಗಳ ಭೇಟಿಗೆ ಹೋಗಬೇಕಾಗಿತ್ತು. ಹೊಸಪೇಟೆಯಲ್ಲಿದ್ದ ಉಪಮುಖ್ಯಮಂತ್ರಿಗಳು ಅದಕ್ಕಾಗಿಯೇ ಬೆಂಗಳೂರಿಗೆ ವಾಪಸ್ ಬಂದ್ರಂತೆ. ಆದರೆ ಅದೇನು ಕೊನೆಯ ಕ್ಷಣದಲ್ಲಿ ಪ್ಲಾನ್ ಚೇಂಜ್ ಆಯಿತು. ಇಬ್ರು ಬಿಬಿಎಂಪಿ ವಾರ್ ರೂಮ್ಗೆ ಹೋದ್ರು. ವಾರ್ ರೂಮಿನಲ್ಲಿ ಕುಳಿತೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಿಂದ ಅಧಿಕಾರಿಗಳನ್ನ ವಿಡಿಯೋ ಕಾಲ್ ಮೂಲಕ ಸಂಪರ್ಕಿಸಿ ಸಮಸ್ಯೆ ತಿಳ್ಕೊಂಡು ಮಳೆಯಿಂದ ಹಾನಿಯಾದ 5 ಪ್ರದೇಶಗಳಿಗೆ ಭೇಟಿ ಕೊಡೋದು ಅಂತಾಗಿತ್ತು. ಅಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಅವರೆಲ್ಲ ಬಂದಿದ್ರು. ಕೆಲವು ಕಡೆಗಳಲ್ಲಿ ಹೆಚ್ಚುವರಿ JCBಗಳನ್ನು ತರಿಸಿ ನೀರು ಕ್ಲಿಯರು ಮಾಡಿದ್ರು. ಕೊನೆಯ ಕ್ಷಣದಲ್ಲಿ ಮಳೆ ಬರ್ತಾ ಇದೆ ಅನ್ನುವ ಕಾರಣಕ್ಕೆ ಪ್ಲಾನ್ ಚೇಂಜ್ ಆಯಿತು. ಬಿಬಿಎಂಪಿ ವಾರ್ ರೂಮ್ನಲ್ಲೇ ಅಧಿಕಾರಿಗಳದೊಂದು ಸಭೆ ಮಾಡಿದ್ರು.
ನಮಗೆ ಅನಿರೀಕ್ಷಿತವಾಗಿ 104 ಮಿಲಿಮೀಟರ್ ಮಳೆ ಬಿದ್ದಿದೆ. ರಾಜಕಾಲುವೆಗಳು ಒತ್ತುವರಿಯಾಗಿದ್ದಾವೆ. ಈಗ ಇಲ್ಲಿವರೆಗೆ 491 ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿಗೆ ತಡೆಗೋಡೆ ನಿರ್ಮಿಸಿದ್ದೀವಿ. 195 ಕಿಲೋಮೀಟರ್ ಉದ್ದದಲ್ಲಿ ತಡೆಗೋಡೆ ಕೆಲಸ ನಡೀತಾ ಇದೆ. ಸೊ ರಾಜಕಾಲುವೆ ಕೆಲಸ ಪ್ರಗತಿನಲ್ಲಿದೆ. ಸೊ ಇದು ಆಗದೇನೆ ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸಲಿಕ್ಕೆ ಕಷ್ಟ ಆಗ್ತದೆ. ನಾಳಿದ್ದು ಇಡೀ ದಿನ ನಗರ ಪ್ರದಕ್ಷಿಣೆ ಮಾಡ್ತೀವಿ. ನಾನು DK ಶಿವಕುಮಾರ್ ಮತ್ತೆ ಬೆಂಗಳೂರು ನಗರದ MLAಗಳು, ಮಂತ್ರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನಮಗೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನಮ್ಮ ಜೊತೆಗೆ ಬಿಜೆಪಿಯಿಂದ ಅಶ್ವಥ್ ನಾರಾಯಣ್ ಅವರು, ಅಶ್ವಿನ್ ಗೌಡ ಅವರು JDSನಿಂದ, ನಂದನ್ ಕಶ್ಯಪ್ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರ ಕಾರ್ಯಕ್ರಮಕ್ಕೆ ಸ್ವಾಗತ. ನಂದನ್ ಕಶ್ಯಪ್ ಅವರೇ, ಸಂಭ್ರಮದಲ್ಲಿ ಸರ್ಕಾರ, ಸಂಕಷ್ಟದಲ್ಲಿ ಮತದಾರ. ಸಂಭ್ರಮ ಮಾಡೋಕ್ಕೆ ನಾವು 1,11,000 ಜನಕ್ಕೆ ಹೊಸಪೇಟೆಯಲ್ಲಿ ಡಿಜಿಟಲ್ ಖಾತಾಗಳನ್ನು ಇಶ್ಯೂ ಮಾಡ್ತಾಯಿದ್ವಿ. ಆದರೆ ಬೆಂಗಳೂರಿನಲ್ಲಿರುವ ಸಮಸ್ಯೆಯನ್ನು ನಾವು ಬಗೆಹರಿಸಲಿಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದು ಏನೇ ಸುಖಕ್ಕೆ ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ, ಯಾವ ಸುಖಕ್ಕೆ ಕರೆಯೋಣ ಇದನ್ನ? ಉದ್ಯಾನ ನಗರಿ ನೋಡಿ, ಇದು ಬೆಂಗಳೂರಿನ ಸ್ಟ್ರಾಮ್ ವಾಟರ್ ಡ್ರೈನೇಜ್ ಪ್ರಾಬ್ಲಮ್ಮು ಇವತ್ತಿಂದಲ್ಲ 10-15 ವರ್ಷ 20 ವರ್ಷದಿಂದ ನಡ್ಕೊಂಡು ಬಂದಿದೆ. ಉದಾಹರಣೆ ಕೊಡ್ತೀನಿ ಅಜಿತ್ ಅವರೇ. ಬೆಂಗಳೂರಿನ BBMP ಒಳಗಡೆ 110 ಹಳ್ಳಿಗಳನ್ನ 2007-2008ರಲ್ಲಿ ಇದೇ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರ ಸರ್ಕಾರ ಕಾಲದಲ್ಲಿ ಆ್ಯಡ್ ಮಾಡಿದ್ರು. ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಆ ಭಾಗದಲ್ಲಿ ಇವತ್ತೂ ಕೂಡ ಬಿಜೆಪಿ ಶಾಸಕರೇ ಇದ್ದಾರೆ. ಬೊಮ್ಮನಹಳ್ಳಿ ಆಗಿರ್ಬೋದು, ಮಹದೇವಪುರ ಆಗಿರ್ಬೋದು, ಹಾಗೂ KR ಪುರಂ ಈಗ ಶಾಸಕರು. 110 ಹಳ್ಳಿಗೆ BBMPಗೆ ಆ್ಯಡ್ ಮಾಡಾದ್ಮೇಲೆ ಆ ಭಾಗಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ ಮಾಡೋಕ್ಕೆ, ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನ ಅಪ್ಗ್ರೇಡೇಷನ್ ಮಾಡೋಕ್ಕೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಏನೂ ಕೂಡ ಪ್ಲಾನ್ ಮಾಡಿರಲಿಲ್ಲ. ಫಂಡ್ಸ್ಗಳು ಅಲಾಟ್ ಮಾಡಿರಲಿಲ್ಲ. ಸೆಕೆಂಡ್, ನಮ್ಮ ಸರ್ಕಾರ 13ರಿಂದ 18 ಬಂದಾಗ ಒಂದು 2015ನಲ್ಲಿ ಬೆಂಗಳೂರಿಗೆ ಒಂದು ಸಪರೇಟ್ ಬಡ್ಜೆಟ್ ಅಂತ ಇಟ್ಟು 200 ಕಿಲೋಮೀಟರ್ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನ ಕೆಲಸ ಕಂಪ್ಲೀಟ್ ಮಾಡಿದೆ. ನಿಮಗೆ ಒಂದು ಉದಾಹರಣೆ ನಿಮ್ಮ ಮಾಧ್ಯಮದಲ್ಲೇ ತೋರಿಸಿರ್ತೀರ. ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಸ್ಟ್ರಾಂಗ್ ವಾಟರ್ ಇದು ದೇವಸ್ಥಾನದೊಳಗೆ ನೀರು ನುಗ್ತಾ ಇತ್ತು. ಯಾವಾಗ 12-13 ಕಾಲದಲ್ಲಿ. ಇವತ್ತು ನಾವು ಮಾಡಿರುವ ಕೆಲಸದಿಂದ, ನಾವು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಫಿಕ್ಸ್ ಮಾಡಿರೋದ್ರಿಂದ ಇವತ್ತು ಗಾಳಿ ಆಂಜನೇಯ ದೇವಸ್ಥಾನದೊಳಗಡೆ ನೀರು ಹೋಗ್ತಾ ಇಲ್ಲ. ನಮ್ದೊಂದು ಮಾಡಿರೋ ಕೆಲಸಕ್ಕೆ ಉದಾಹರಣೆ. CM ಹೇಳ್ದಂಗೆ ನಾವು 491 ಕಿಲೋಮೀಟರ್ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ಕೆಲಸ ಪ್ರಾರಂಭ ಆಗಿದೆ, ಮುಗಿದಿದೆ. 392 ಇನ್ ಪ್ರೋಗ್ರೆಸ್ ಇದೆ. ಇದಲ್ಲದೆ ನಾವು ಲಾಂಗ್ ಟರ್ಮ್ ಫಿಕ್ಸ್ಗೆ ಬೆಂಗಳೂರಿನ ಸ್ಟ್ರಾಂಗ್ ವಾಟರ್ ಡ್ರೈನೇಜು ಮತ್ತೆ ಬರದ ಒಂದು ಮಳೆ ಬಂದಾಗ ಈ ಥರ ಆಗೋ ಸಮಸ್ಯೆಯಿಂದ ಒಂದು 5,000 ಕೋಟಿ ಯೋಜನೆಯನ್ನು 5 ವರ್ಷದಲ್ಲಿ ವಿಶ್ವ ಬ್ಯಾಂಕ್ ಒಂದು ಸಹಕಾರದೊಂದಿಗೆ ನಾವು ಒಂದು ಯೋಜನೆ ರೂಪಿಸಿದ್ದೀವಿ. 800 ಕಿಲೋಮೀಟರ್ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನ ಫಿಕ್ಸ್ ಮಾಡೋಕ್ಕೆ ಒಂದು ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ನೋಡಿ, ನಾಳೆ ಸಂಭ್ರಮಾಚರಣೆ ನಡೀತಾ ಇದೆ. ಇನ್ನು ಬಿಜೆಪಿ ಅವರ ಕಾಲದಲ್ಲಿ ಏನಾಗಿತ್ತು, ಕುಮಾರಸ್ವಾಮಿ ಅವರ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳ್ತಾ ಇದ್ದೀರಿ ನೀವು. ನೋಡಿ, ಈ ಸಮಸ್ಯೆಗಳು 1 ವರ್ಷ 2 ವರ್ಷದಲ್ಲಿ ಮುಗಿಸುವಂತ ಇದಲ್ಲ. ನಾವು ಕಾಮಗಾರಿಗೆ ಚಾಲನೆ ನೀಡಿದ್ದೀವಿ. ಮುಖ್ಯಮಂತ್ರಿಗೆ ಹೇಳಿದ್ರು ಇವತ್ತು 491 ಕಿಲೋಮೀಟರ್ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ಕಂಪ್ಲೀಟ್ ಆಗಿದೆ, 392 ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಬಿಜೆಪಿ ಅವಧಿಯಲ್ಲಿ ಈ ಪ್ರಾಬ್ಲಮ್ ನ ಅಡ್ರೆಸ್ ಮಾಡಿರಲಿಲ್ಲ. ಸಿಲ್ಕ್ ಬೋರ್ಡ್ ಸರ್ಕಲ್ಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂದ ತಕ್ಷಣ ಅಧಿಕಾರಿಗಳೆಲ್ಲ ಬಂದ್ರು, ಒಂದು 4-5 JCB ತರಿಸಿದ್ರು, ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡಿದ್ರು, ನೀರು ಕ್ಲಿಯರ್ ಆಗ್ಬಿಡ್ತು. ರಾತ್ರಿ ಮೆಸೇಜ್ ಕೊಟ್ಬಿಡಿ ಎಲ್ಲ ಕಡೆನೂ ಬರ್ತಾರೆ ಮುಖ್ಯಮಂತ್ರಿಗಳು ಅಂತ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ. ನೋಡಿ, ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಬರ್ತಾರೆ ಅಂತಿತ್ತು ಅಲ್ಲೆಲ್ಲ ನೀರು ಕಡಿಮೆ ಆಗ್ಬಿಡ್ತು. ನೋಡಿ, ಮುಖ್ಯಮಂತ್ರಿಗಳು ಹೋಗ್ತಾರೋ ಇಲ್ಲ ಉಪಮುಖ್ಯಮಂತ್ರಿಗಳು ಹೋಗ್ತಾರ, ನಮಗೆ ಜನರ ಬದುಕು ಮುಖ್ಯ. ಜನರಿಗೆ ಅವರ ಬದುಕಿನಲ್ಲಿ ನಾವು ಚೆಲ್ಲಾಟ, ಬಿಜೆಪಿ ಅವ್ರ ತರ ಚೆಲ್ಲಾಟ ಆಡೋದಿಲ್ಲ. ಮುಖ್ಯಮಂತ್ರಿ ಹೋಗ್ಲಿ ಬಿಡ್ಲಿ, ಸಮಸ್ಯೆಯನ್ನು ನಾವು ಬಗೆಹರಿಸಲಿಕ್ಕೆ ನಿಂತಿದ್ದೀವಿ. ಜವಾಬ್ದಾರಿಯಿಂದ ನಮ್ಮ ಸರ್ಕಾರ ನುಣುಚ್ಕೋತಾ ಇಲ್ಲ. ಬಿಜೆಪಿ ಅವಧಿಯಲ್ಲಿ ಈ ಲಾಂಗ್ ಟರ್ಮ್ ಪ್ರಾಬ್ಲಮ್ ಇದೊಂದು. ಬಿಜೆಪಿ ಅವಧಿಯಲ್ಲಿ ಯಾವ 5 ಜಾಗಗಳಿಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತಿತ್ತು, 5 ಜಾಗದ ಸಮಸ್ಯೆ ಬಗೆಹರಿತು. ನೋಡಿ, ಎಲ್ಲೂ ಬಗೆಹರಿದಿಲ್ಲ. ನೋಡಿ, ಅದೊಂದೇ ಅಲ್ಲ, ಬ್ಯಾಟರಾಯನ್ಪುರದಲ್ಲೂ 30 ನಿಮಿಷದಲ್ಲಿ ನಮ್ಮ BBMP ಹಾಗೂ BWSSB ಅವರು ಮುಖ್ಯಮಂತ್ರಿ ಹೋಗ್ತಾರೆ ಅಂತ ಏನು ಸೂಚನೆ ಕೊಟ್ಟಿರಲಿಲ್ಲ. 20 ನಿಮಿಷದಲ್ಲಿ ಅಲ್ಲಾಗಿದ್ದ ಪ್ರಾಬ್ಲಮ್ನ ಫಿಕ್ಸ್ ಮಾಡಿದ್ರು. ಅಲ್ಲೇನು ಮುಖ್ಯಮಂತ್ರಿ ಹೋಗ್ತಿದ್ರ?
ಹೋಗ್ತಿರ್ಲಿಲ್ಲ. ಆದರೂ ನಾವು ಪ್ರಾಬ್ಲಮ್ನ ಫಿಕ್ಸ್ ಮಾಡಿದ್ವಿ. ಮುಖ್ಯಮಂತ್ರಿ ಹೋಗ್ತಾರೋ ಬಿಡ್ತಾರೋ, ಉಪಮುಖ್ಯಮಂತ್ರಿಗಳು ಹೋಗ್ತಾರೋ ಬಿಡ್ತಾರೋ, ಆದರೆ ನಾವು ಜನರೊಂದಿಗೆ ಇರ್ತೀವಿ. ಜನರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಪಣ ತೊಟ್ಟು ನಿಂತಿದ್ದೀವಿ. ಈ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಬೇಕು. ಆ ಶಾಶ್ವತವಾದ ಪರಿಹಾರ ನಾವು ಕಂಡುಹಿಡಿದಿದ್ದೀವಿ. ಏನಕ್ಕೆ 5,000 ಕೋಟಿ ಇಷ್ಟು ದೊಡ್ಡ ಊರು, ಕರ್ನಾಟಕದ ಬಜೆಟ್ಗೆ 70% ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಂತಹ ಊರು, ಈ ಊರು ಒಂದು ಮಳೆಗಾಲಕ್ಕೆ ತಯಾರಾಗೋದಿಲ್ಲ ಅಂದ್ರೆ ನೋಡಿ, ನಾವು ಇದು ಒಂದು ಮಳೆಗಾಲಕ್ಕೆ ರೆಡಿ ಆಗೋದಿಲ್ಲ. ಇವು ಅನಿರೀಕ್ಷಿತವಾಗಿ ನಮಗೆ ಯಾವ್ದು ಅನಿರೀಕ್ಷಿತ? ಬೇಸಿಗೆನಾ ಸರ್ ಇದು? ಚಳಿಗಾಲ ನೋಡಿ ಎಕ್ಸೆಸಿವ್ ಆಗಿ ಮಳೆ ಬಂದಿದೆ. ಹಾಗಾಗಿ 104 ಮಿಲಿಮೀಟರ್ ಯಾವತ್ತೂ ಆಗೇ ಇಲ್ವಾ ಬೆಂಗಳೂರಲ್ಲಿ? 104 ಆಗಿಲ್ಲ ಅಂತ ಹೇಳ್ದಲ್ಲ, ಆದರೆ ಎಕ್ಸೆಸಿವ್ ಆಗಿ ಮಳೆ ಬಂದಿದೆ. ಹಂಗನ್ಬಿಟ್ಟು BBMP ಅವರು, BWSSB ಅವರು, ಬೇರೆ ಏಜೆನ್ಸಿಯವರು ತಯಾರಿಲ್ಲ ಅಂತಲ್ಲ, ಎಲ್ಲ ಮಾಡ್ಕೊಂಡಿದ್ದಾರೆ. ಅಂದ್ರೂ ಕೂಡ ಒಂದೊಂದು ಭಾಗದಲ್ಲಿ ಇವಾಗ ಒಂದು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಇದೆ. ನಾವು ಕ್ಲಿಯರ್ ಮಾಡಕ್ ಹೋದಾಗ ಕೋರ್ಟ್ನಿಂದ ಸ್ಟೇ ತಂದ್ಬಿಟ್ಟು ಒಂದು 4-5 ಭಾಗದಲ್ಲಿ ಹಿಂಗಿದೆ. ಇಲ್ಲಿಗಲ್ಲು ಏನಪ್ಪ ರಾಜಕಾಲುವೆ ತೆರವು ಮಾಡಕ್ ಹೋಗಿದ್ವಿ, ಕೋರ್ಟಿಂದ ಸ್ಟೇ ತಂದ್ಬಿಟ್ಟು ಇದೊಂಥರ ಬ್ಯೂರೋಕ್ರಸಿ ಪ್ರಾಬ್ಲಮು ಇದೆ. ಕೋರ್ಟಿಂದ ಸಮಸ್ಯೆ ಎಲ್ಲ, ಜಾಗದ ಓನರ್ಗಳು ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತಂದಿದ್ದಾರೆ. ಇವೆಲ್ಲ ಸಮಸ್ಯೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಪರಿಹರಿಸ್ತೀವಿ. ನಾವು ಜವಾಬ್ದಾರಿಯಿಂದ ನುಣುಚ್ಕೋತಾ ಇಲ್ಲ. ಸಮಸ್ಯೆ ಏನಿದೆ ಅಂತ ಅರ್ಥ ಮಾಡಿಕೊಂಡು ಲಾಂಗ್ ಟರ್ಮ್ ಪರ್ಮನೆಂಟ್ ಸೊಲ್ಯೂಷನ್ ಕಡೆ ನಾವು ಗಮನ ಹರಿಸ್ತಿದ್ದೀವಿ. ನಮ್ಮ ಸರ್ಕಾರ ಅವಧಿಯಲ್ಲಿ ಒಂದು ವೈಟ್ ಟಾಪಿಂಗ್ ರಸ್ತೆಗಳು ಮಾಡ್ತು 13ರಿಂದ 18. ಅದೇ ಕಾಮಗಾರಿಯನ್ನು ಬಿಜೆಪಿ ಸರ್ಕಾರ ಅವಧಿಯಲ್ಲೂ ಮುಂದುವರ್ಸ್ಕೊಂಡು ಹೋದ್ರು. ನಮ್ಗೆ ತುಂಬಾ ಸಂತೋಷ. ಆ ರಸ್ತೆಗಳಲ್ಲಿ ಏನಾದ್ರು ಸಮಸ್ಯೆ ಆಗಿದೆ? ಇಲ್ಲ. ನಾವು ಏನಿವತ್ತು ಸ್ಟಾರ್ಮ್ ವಾಟರ್ ಡ್ರೈನೇಜ್ ಕಳೆದ ಸರ್ಕಾರದಲ್ಲಿ 200 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ, ಇದೆಲ್ಲದರ ಮಧ್ಯೆ ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂಭ್ರಮಾಚರಣೆ ಆರಾಮಾಗಿ ನಡೆಯುತ್ತೆ. ನೋಡಿ, ನಾವು ನುಡಿದಂತೆ ನಡೆದಿದ್ದೇವೆ. ನಾವು ಏನ್ ಜನರಿಗೆ ಯಾವಾಗ ನುಡಿದಿದ್ರಿ ಸರ್? ಜನರಿಗೆ ವಾಗ್ದಾನ ನೀಡಿದ್ವಿ, ಅದನ್ನ ಫಲಾನುಭವಿಗಳೊಂದಿಗೆ ಸಂವಾದ ಮಾಡ್ತೀವಿ. ನಾವು ಏನೇನು ಕೊಟ್ಟಿದ್ದೀವಿ, ಈಡೇರಿಸಿದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಾಗಿ ಸಂಭ್ರಮಾಚರಣೆನೂ ಇರುತ್ತೆ. ಬೆಂಗಳೂರಿನಲ್ಲಿ ಆಗುತ್ತಿರುವ ಸಮಸ್ಯೆಗಳೇ ಬಗೆಹರಿಸಲಿಕ್ಕೆ BBMP ಅವರು, BWSSB ಅವರು ಮತ್ತೆ ಮಿಕ್ಕಿದ ಏಜೆನ್ಸಿ ಅವರು ರ್ಯಾಪಿಡ್ ಫೋರ್ಸ್ ಅಲ್ಲಿ ಕೆಲಸ ಮಾಡಿ ಪ್ರಾಬ್ಲಮ್ನ ಅಡ್ರೆಸ್ ಮಾಡಿಸ್ತೀವಿ. ನಾವು ಅದೇ ನಮ್ಮ ಒಂದು ಜವಾಬ್ದಾರಿಯಿಂದ ನುಡ್ಸ್ಕೊತಾ ಇಲ್ಲ. ದೊಡ್ಡ ಮಳೆಯಿಂದಾಗಿ ಸಮಸ್ಯೆ ಆಗಿದೆ, ಸರಿ ಹೋಗುತ್ತೆ ಅಂತಾರೆ ಅವರು. ನೋಡಿ ಅಜಿತ್, ದೊಡ್ಡ ಮಳೆ, ಇದಕ್ಕಿಂತ ದೊಡ್ಡ ಮಳೆ ಆಗಿದೆ. ಇದು 104 ಮಿಲಿಮೀಟರ್ ಮಳೆ ಬಿದ್ದಿದೆ, 116 ಬಿದ್ದಿದೆ. ಅದರ ಬೆಂಗಳೂರು ಕೆಪಾಸಿಟಿ 80 ಮಿಲಿಮೀಟರ್ ಮಳೆ ಬಿದ್ದರೆ ತಡ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಕೆಟ್ಟ ಪರಿಸ್ಥಿತಿ ಇದೆ. ನೋಡಿ, ಲಾಸ್ಟ್ ಟೈಮು ಸಾಯಿ ಲೇಔಟ್ಗೆ ಸಿದ್ದರಾಮಯ್ಯನವರು ಹೋಗಿದ್ರು, ನಿಮಗೆ ಚೆನ್ನಾಗಿ ಜ್ಞಾಪಕ ಇದೆ. ಇದೇ ರೀತಿ ಬೋಟಲ್ಲಿ ಹೋಗಿದ್ರು ಮಳೆ ಬಂದಾಗ. ಇದು ಹಿಂದಿನ ಸರ್ಕಾರದ ಪಾಪದ ಕೂಸು. ಮುಂದಿನ ವರ್ಷಕ್ಕೆ ನಾನು ಈ ಸಮಸ್ಯೆ ಬಗೆಹರಿಸ್ತೀನಿ, ನಾನು ಮಾತಂತೆ ನಡ್ಕೊಳ್ತೀನಿ ಅಂತ ಸಿದ್ದರಾಮಯ್ಯನವರು ಬೋಟಲ್ಲಿ ಹೋಗಿ DK ಶಿವಕುಮಾರ್ ಅವರು ಹೇಳ್ಬಿಟ್ಟು ಬಂದರು. ನಿನ್ನೆ ದಿನ ಅದೇ ಸಾಯಿ ಲೇಔಟ್ಗೆ ಟ್ಯಾಕ್ಟ್ರಲ್ಲಿ BBMP ಕಮಿಷನರ್ ಹೋಗಿದ್ದಾರೆ ಅಜಿತ್. ನಿನ್ನೆ ಅದೇ ದಿನ ಸೇಮ್ ಸ್ಪಾಟ್ಗೆ ಲಾಸ್ಟ್ ಇಯರ್ ಏನಾಗಿತ್ತು ಹೋಗಿದೆ. ನಮ್ಮ ಸರ್ಕಾರ ಇದ್ದಾಗಲೂ ಈ ರೀತಿ ಫ್ಲಡ್ ಆಗಿದ್ದು ನಿಜ. ಅದರಲ್ಲಿ ಅರಕೇರಿನಲ್ಲಾಗಿತ್ತು, ಉತ್ತರಳ್ಳಿನಲ್ಲಾಗಿತ್ತು, ಬೊಮ್ಮನಹಳ್ಳಿನಲ್ಲಾಗಿತ್ತು, ಮಂಗಮ್ಮನಪಳ್ಳಿದಲ್ಲಾಗಿತ್ತು. ಒಂದೇ ವರ್ಷದಲ್ಲಿ 6 ತಿಂಗಳಲ್ಲಿ ವಾರ್ ಫುಟ್ಟಲ್ಲಿ ಕೆಲಸ ತೆಗೆದುಕೊಂಡು ವ್ಯಾಲಿ ಝೋನಲ್ಲಿ ಬರ್ತಕ್ಕಂಥ ಏನೇನು ಎನ್ಕ್ರೋಚ್ಮೆಂಟ್ ಇತ್ತು ಕ್ಲಿಯರ್ ಮಾಡೋದು, ಶಿಲ್ಟನ್ನ ಕ್ಲಿಯರ್ ಮಾಡೋದು, ತಡೆಗೋಡೆಗಳನ್ನು ಹಾಕಿದ್ರು. ಇವತ್ತು ಯಾಕೆ ಆ ಜಾಗದಲ್ಲಿ ಬೊಮ್ಮನಹಳ್ಳಿ, ಮಂಗಮ್ಮನಹಳ್ಳಿ, ಉತ್ತರಳ್ಳಿ, ಅರಕೆರೆ ಯಾಕೆ ಇವತ್ತು ಫ್ಲಡ್ ಆಗಿಲ್ಲ? ಆದಂಥ ಸಮಯದಲ್ಲಿ ಇನಿಷಿಯೇಟ್ ತಗೊಂಡು ಕೆಲಸ ಮಾಡ್ಬೇಕು ಸರ್. ಇವತ್ತು BBMP ಕಮಿಷನರ್ ಯಾರು? BBMP ಕಮಿಷನರು ಪಾರ್ಟ್ ಟೈಮ್ ಕಮಿಷನರು. ಇಲ್ಲಿ BBMP ಕಮಿಷನರು, ಅಲ್ಲಿ KRDL ಇದು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ಗೂ ಅವರೇ ಇನ್ಚಾರ್ಜು, ಹೋಮ್ ಡಿಪಾರ್ಟ್ಮೆಂಟ್ಗೂ ಅವರೇ ಇನ್ಚಾರ್ಜು. ಇಲ್ಲಿ ಇವತ್ತು ಮಹೇಶ್ವರನ್ ಬಂದಿದ್ರೆ ನಮ್ಮ ಸರ್ಕಾರದಲ್ಲೂ ಆಗಿತ್ತು, ಇವ್ರ ಸರ್ಕಾರದಲ್ಲೂ ಆಗಿದೆ. ನಮ್ಮ ಸರ್ಕಾರದಲ್ಲಿ ಆಗಿದ್ದು ನಾವು ಸ್ಟಾಪ್ ಮಾಡೋದಲ್ಲ. ಈ ವರ್ಷ ಆಗಿದ್ದನ್ನ ನೆಕ್ಸ್ಟ್ ಇಯರ್ ಮಳೆ ಬಂದಾಗ ಆಗಲಿಲ್ಲ, ನಾವು ತಡೆದ್ವಲ್ಲ. ಬೊಮ್ಮನಹಳ್ಳಿ ಫ್ಲಡ್ ಆಯ್ತಾ ಈ ಸಲ? ಕೋರಮಂಗಲ ಫ್ಲಡ್ ಆಯ್ತಾ ಸರ್? ಏನು ನಮ್ಮಲ್ಲಿ ಇರ್ತಕ್ಕಂಥದ್ದು 3 ವ್ಯಾಲಿ ಝೋನು ಸರ್. ಕೋರಮಂಗಲ ವ್ಯಾಲಿ ಝೋನು, ಚಳಗಟ್ಟ ವ್ಯಾಲಿ ಝೋನು, ವೃಷಭಾವತಿ ವ್ಯಾಲಿ ಝೋನು. ವೃಷಭಾವತಿ ವ್ಯಾಲಿ ಝೋನಲ್ಲಿ ಗಾಳಿ ಆಂಜನೇಯ ಸ್ವಾಮಿ ಹತ್ರ ಆಗ್ತಾ ಇತ್ತು. ಅಲ್ಲಿ ಒಂದಿನ ಆಯ್ತು, ಇದು ಕೆಂಪಾಂಬುದಿ ಕೆರೆ ತುಂಬಿ ಕರಿತಿಮ್ಮನಹಳ್ಳಿ ಕೆರೆ ಪಾರ್ಕ್ ಮಾಡಿಬಿಟ್ರು. ಆ ನೀರು ಏನಾಗೋದು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬರೋದು ಸರ್. ಅಲ್ಲಿ ನೀರನ್ನ ನಿಲ್ಸೋದಕ್ಕೆ ವ್ಯವಸ್ಥೆ ಮಾಡಿ ರವಿ ಸುಬ್ರಹ್ಮಣ್ಯ ಅವರು, ನೀರು ಇವತ್ತು ಆಂಜನೇಯ ದೇವಸ್ಥಾನ ಫ್ಲಡ್ ಆಗೋದಿಲ್ಲ. ಈ ರೀತಿ ಪ್ಲಾನ್ ಮಾಡ್ಕೋಬೇಕು. ತಡೆಗೋಡೆ ನಿರ್ಮಾಣ ಮಾಡ್ತೀನಿ ಅಂದ್ರೆ ಬಾಟ್ಲ್ ನೆಕ್ ಪಾಯಿಂಟ್ ಅಲ್ಲಿ ಗಾರ್ಬೇಜ್ ಅನ್ನ ಕ್ಲಿಯರ್ ಮಾಡ್ಬೇಕು ಸರ್. ಈ DK ಶಿವಕುಮಾರ್, ನೀರಾವರಿ ಇಲಾಖೆ, ಪಾರ್ಟಿ ಅಧ್ಯಕ್ಷರು, DCM, ಸಮಾವೇಶ ಎಲ್ಲಿದೆ? ಬೆಂಗಳೂರು ಕಡೆ ಗಮನ ಇವ್ರಿಗೆ. ಓನ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿಗಳ ಕಾರ್ಯಕ್ರಮಗಳನ್ನು ಮಾಡೋದ್ರ ಬಗ್ಗೆ, ಯೋಜನೆಗಳ ರೂಪಿಸೋದ್ರ ಬಗ್ಗೆ ಇಷ್ಟ ಇದೆ ಹೊರತು ಬೆಂಗಳೂರು ಸಿಟಿ ಬಗ್ಗೆ ಟೋಟಲಿ DK ಶಿವಕುಮಾರ್ ನೆಗ್ಲಿಜೆನ್ಸ್ ಸರ್. ಇದು ನಿಮ್ಮ MLA ಎಷ್ಟು ಜನ ಇದ್ದಾರೆ ಸರ್ ಬೆಂಗಳೂರಲ್ಲಿ? 18 ಜನ ಇದ್ದಾರೆ ಸರ್. 18 ಜನರ ಕ್ಷೇತ್ರದಲ್ಲಿ ಆಗಿಲ್ವಾ ಇದು ಸರ್? ನಮ್ಮ MLA ಝೋನಲ್ಲಿ ಕೇಳಿ, ಕೃಷ್ಣಪ್ಪನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿಲ್ಲ. ನಾನು ಮಾತಾಡ್ಕೊಂಡ್ ಮುಂದೆ ಈಗ ಬೊಮ್ಮನಹಳ್ಳಿನಲ್ಲಿ ಯಾಕಾಗಿಲ್ಲ ಸರ್? ಲಾಸ್ಟ್ ಟೈಮ್ ನಮ್ಮ ಸರ್ಕಾರ ಇದ್ದಾಗ ಆದಂಥದ್ದು ಇನಿಷಿಯೇಟ್ ತಗೊಂಡು ಕ್ಲಿಯರ್ ಮಾಡಿದ್ದಾರೆ ಸರ್.
ಕ್ಲಿಯರ್ ಮಾಡಿದ್ದಾರೆ. ಗಾಳಿ ಆಂಜನೇಯದಲ್ಲಿ ನಮ್ಮ ಸರ್ಕಾರದ ಯಡಿಯೂರಪ್ಪನವ್ರು 1 ಕೋಟಿ ದುಡ್ಡನ್ನು ಕೊಟ್ಟರು. ಯಾಕೆ ಇವತ್ತು ಆ ಸಮಸ್ಯೆ ಆಗ್ತಲ್ಲ? ನಿಂತ್ಕೊಂಡು ಯಡಿಯೂರಪ್ಪನವ್ರು ಖುದ್ದಾಗಿ ಬಂದು ಭೇಟಿ ಕೊಟ್ಟರು ಸರ್, ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಕಾರಣ ಏನಂತ ಹೇಳಿ ಕೆಂಪಾಂಬುದಿ ಕೆರೆಯಿಂದ ಬರುವಂಥ ನೀರನ್ನ ಕರಿತಿಮ್ಮನಹಳ್ಳಿ ಕೆರೆಯಲ್ಲಿ ತುಂಬಬೇಕಾಗಿತ್ತು. ಅಲ್ಲೇನಾಯ್ತು, ಪಾರ್ಕ್ ಮಾಡಿಬಿಟ್ರು, ಒಡ್ಕೊಂಡು ಬರೋದು. ಈಗ ಅಲ್ಲಿ ನೀರು ಸ್ಟಾಕ್ ಆಗಿ ನಿಧಾನವಾಗಿ ಬರೋ ಥರ ಮಾಡಾಗಿದೆ ಸರ್. ಅದನ್ನ ಈ ರೀತಿ ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ಮಾಡಬೇಕು. ರಾಮಲಿಂಗಾರೆಡ್ಡಿ ಅವ್ರಿಗೆ ಬೆಂಗಳೂರಿನ ಬಗ್ಗೆ ಇನ್ ಅಂಡ್ ಔಟ್ ಗೊತ್ತು. ಡಿ ಕೆ ಶಿವಕುಮಾರ್ ಏನು ಗೊತ್ತಿದೆ ಸರ್? ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ನೆಗ್ಲಿಜೆನ್ಸ್ ಇಂದ ಇವತ್ತು ಬೆಂಗಳೂರು ಈ ಪರಿಸ್ಥಿತಿಗೆ ಬಂದಿದೆ ಸರ್. ಯಾರು ಬರ್ತಾರೆ ಬೆಂಗಳೂರು ಹಿಂಗಾದ್ರೆ, ಫ್ಲಡ್ ಆದ್ರೆ? ಯಾರು ಜವಾಬ್ದಾರಿ ಇದಕ್ಕೆ? ಬಿಜೆಪಿ ಸರ್ಕಾರ, ಬಿಜೆಪಿ ಸರ್ಕಾರದ ಪಾಪದ ಕೂಸು ಅಂತ ಹೇಳ್ತಾರೆ. ಸರ್ಕಾರ ಬಂದು 2 ವರ್ಷ ಆದನು ಬಿಜೆಪಿ ಸರ್ಕಾರದ ಮೇಲೆ ಹೇಳ್ತಾರಲ್ಲ, ಜವಾಬ್ದಾರಿ ಇದೆಯಾ ಅವ್ರಿಗೆ? ಡಿ ಕೆ ಶಿವಕುಮಾರ್ ಹೊಸಪೇಟೆನಲ್ಲಿ ಸಮಾವೇಶ ಮಾಡ್ಕೊಂಡು ಕೂತಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೋಬೇಕಲ್ವಾ, ಮಾಡ್ಬೇಕಲ್ವಾ? ಇದ್ರದ್ದು ವಾರ್ ರೂಮಲ್ಲಿ ಕೂತ್ಕೊಂಡು ಕತೆ ಹೇಳ್ಬಿಟ್ಟು ಬಂದ್ಬಿಟ್ರೆ ಆಗೋಯ್ತಾ ಡಿ ಕೆ ಶಿವಕುಮಾರ್ಗೆ? ಏನ್ ಮಾಡಿದ್ರ? ಫೆಬ್ರವರಿನಲ್ಲಿ ಹೇಳಿದ್ರೆ ಸರ್, ಏಪ್ರಿಲ್ ಎಂಡು ಮೇ ಫಸ್ಟ್ ವೀಕ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಸಾಮಾನ್ಯ ಬೆಂಗಳೂರಿಗೆ ಹಣೆ ಬರ ಬದಲಾಗೋದಿಲ್ವಲ್ಲ ಅಂತ ನಾನು ಇಲ್ಲ ಕೇಳಿಲ್ಲ ಸರ್. ಇಲ್ಲಿ ನೋಡಿ, ಹವಾಮಾನ ಇಲಾಖೆ ಯಾರು ಮುಖ್ಯಮಂತ್ರಿ ಆಗಿಲ್ದೇ ಇದ್ದಾಗ ಹಿಂಗೆ ಆಗಿರ್ಲಿಲ್ಲ ಹೇಳಿ ನನಗೆ. ಒಂದು CM ಪೀರಿಯಡ್ ಅಲ್ಲಿ ಇದಾಗಿಲ್ಲಪ್ಪ. ಒಂದು ಸರ್ಕಾರದ ಯಡಿಯೂರಪ್ಪನವ್ರು ಇತ್ತಲ್ಲ ಹಿಂಗಾಗಿತ್ತು. ಆದ್ರೆ ಯಡಿಯೂರಪ್ಪನವ್ರು ಹಿಂಗಾಗಿದ್ದನ್ನು ಈ ಸಲ ಯಾಕಾಗಿಲ್ಲ? ಅದನ್ನ ಅವರೇ 1 year ಅಲ್ಲಿ ಸರಿ ಮಾಡಿಕೊಟ್ರಲ್ಲ, ಮಾಡಿ ಸಾಯಿ ಲೇಔಟ್. ಲಾಸ್ಟ್ ಇಯರ್ ಡಿ ಕೆ ಶಿ ಇವರು ಸಿದ್ದರಾಮಯ್ಯನವ್ರು ಹೋಗಿದ್ರು. ತಿರ್ಗಾ ಇವತ್ತು ಸಾಯಿ ಲೇಔಟ್ ಯಾಕೆ ಫ್ಲಡ್ ಆಯ್ತು? ಯಾಕೆ ಇನಿಷಿಯೇಟ್ ತಗೊಳ್ಳಿಲ್ಲ? ಯಾಕೆ ಔಟ್ಲೆಟ್ ನ ಕ್ಲಿಯರ್ ಮಾಡಲಿಲ್ಲ? ಹೆಂಗ್ ನೀರು ಬರ್ತಾ ಇದೆ, ನೀರನ್ನ ಹೆಂಗ್ ಔಟ್ಲೆಟ್ ಅಲ್ಲಿ ಕಳಿಸ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕಲ್ಲ ಕೂತ್ಕೊಂಡು. ಯಾರು ಸರ್? ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಮಿನಿಸ್ಟರ್. ರಾಮಲಿಂಗಾರೆಡ್ಡಿ ಅಂತವ್ರು ಇದ್ದೀರಿ, ಇವತ್ತು ಕೆಲಸ ಆಗಿರೋದು ಸರ್. ರಾಮಲಿಂಗಾರೆಡ್ಡಿ ಬೆಂಗಳೂರು ಇನ್ ಅಂಡ್ ಔಟ್ ಗೊತ್ತು. ಡಿ ಕೆ ಶಿವಕುಮಾರ್ ಏನ್ ಗೊತ್ತಿದೆ? ಏರ್ಪೋರ್ಟ್ ಅಲ್ಲಿ ಹೋಗಿ ರಿಯಲ್ ಎಸ್ಟೇಟ್ ಲಾಬಿ ಮಾಡೋ, ಇನ್ನೊಂದು ಯಾವ್ದೋ ಟನಲ್ ಪ್ರಾಜೆಕ್ಟ್ ರಿಯಲ್ ಎಸ್ಟೇಟ್ ಲಾಬಿ ಮಾಡೋ, ಇನ್ನೊಂದು ಬಿಡದಿ ಟೌನ್ಶಿಪ್ ರಿಯಲ್ ಎಸ್ಟೇಟ್. ಇವ್ರಿಗೆ ಇದ್ರ ಬಗ್ಗೆ ಗಮನ ಇದೆ ಹೊರತು ಬೆಂಗಳೂರು ಬಗ್ಗೆ ಗಮನ ಇಲ್ಲ ಸರ್. ಬೆಂಗಳೂರು ಜನ ಟ್ಯಾಕ್ಸ್ ಕಟ್ಟಿ ಹಾಳಾಗಿ ಹೋಗ್ತಾ ಇದ್ದಾರೆ. ಇದು ಸೆಸ್, ಗಾರ್ಬೇಜ್ ಸೆಸ್, ಮನೆ ಟ್ಯಾಕ್ಸ್, ಅಲ್ಲ ಬೆಂಗಳೂರಿನ ಇನ್ ಅಂಡ್ ಔಟ್ ನಿಮಗೂ ಗೊತ್ತು. ಬೆಂಗಳೂರು ಅಭಿವೃದ್ಧಿಗೆ ಫಂಡ್ಸ್ ಬಂದಿದೆಯಾ, ಬಂದಿಲ್ವಾ? ಬಂದಿಲ್ಲ. ಈ ಕಾಮಗಾರಿಗಳಿಗೆ ದುಡ್ಡು ಬಂದಿದೆಯಾ, ಬಂದಿಲ್ಲ ಸರ್. ಯಾವುದೇ ಹೊಸ ಯೋಜನೆಗಳನ್ನ ಇವ್ರು ಮಾಡಿಲ್ಲ. ಫ್ಲಡ್ ಆಗೋದ್ರ ಬಗ್ಗೆ ಫೆಬ್ರವರಿನಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮೇ ಫಸ್ಟ್ ವೀಕ್ ಅಲ್ಲಿ ಫ್ಲಡ್ ಆಗುತ್ತೆ, ಜೂನ್ ಫಸ್ಟ್ ವೀಕ್ ಅಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗೋದು, ಮೇ ನಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಿದ್ರೆ ಕ್ರಮ ತಗೋಬೇಕಲ್ವಾ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನ್ ಸರ್? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಿದಾರ? ಅರೆಕಾಲಿಕ ಕಮಿಷನರ್, BBMP ಅರೆಕಾಲಿಕ ಕಮಿಷನರ್ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವರು, ನೀರಾವರಿ ಸಚಿವರು, DCM ಪಾರ್ಟಿ ಅಧ್ಯಕ್ಷರು. ಯಾವ್ದನ್ನ ಒಂದ್ ಕೆಲಸ ಮಾಡ್ಬೇಕು ಸರ್. ಅವ್ರಿಗೆ ಕೆಪಾಸಿಟಿ ಇದ್ರೆ ಹ್ಯಾಂಡಲ್ ಮಾಡ್ತಾರೆ. ಕೆಪಾಸಿಟಿ ಕಾಣ್ತಾ ಇಲ್ವಾ ಇವಾಗ? ಬೆಂಗಳೂರಲ್ಲಿ ಫ್ಲಡ್ ಆಗಿ ಕೂತಿದೆ ಸರ್. ಏನಾಗಬೇಕು? ಮನೆಗೆ ನೀರು ನಿಂತಿದೆ. ಮನೆಯಲ್ಲಿ ಮಲ್ಲೇಶ್ವರಂ 11th ಕ್ರಾಸ್ ಸರ್. ಅಜಿತ್, ನೀವು ಹೋಗಿ ನೋಡ್ಕೊಂಬನ್ನಿ, 4 ಕಡೆ ನೀರು ನಿಂತಿದೆ ಸರ್. ಮಲ್ಲೇಶ್ವರಂ 11th ಕ್ರಾಸ್ ಬಿಕಾಸ್ ಗಾರ್ಬೇಜ್ ಎಲ್ಲ ಹೋಗಿ ಕಟ್ಕೊಂಡ್ಬಿಟ್ಟಿದೆ ಮೋರಿಗೆ ಸರ್. ಆ ಮೋರಿ ನೀರೆಲ್ಲ ಓವರ್ಫ್ಲೋ ಆಗಿ ನೀರು ನುಗ್ಗಿದೆ ಸರ್ ಅಪಾರ್ಟ್ಮೆಂಟ್ಗಳಿಗೆ. ಬೆಂಗಳೂರಿನ ಹಳೆ ಏರಿಯಾಗಳಲ್ಲಿ ಫ್ಲಡ್ಡಿಂಗ್ ಆಗೋದು ಅಪರೂಪ. ಹಳೆ ಏರಿಯಾಗಳಲ್ಲಿ ಫ್ಲಡ್ಡಿಂಗ್ ಆಗೋದು ಅಪರೂಪ. ಅಂಥದ್ರಲ್ಲಿ ಮಲ್ಲೇಶ್ವರಂ ಹೋಗಿ ನೋಡಿ 11th ಕ್ರಾಸ್ ಅಲ್ಲಿ ಇವತ್ತು ನಾವು ನೋಡಿದ್, ನಾನು ಪ್ರಕಾಶ್ ಹರೀಶ್ ನಾವೆಲ್ಲ ಹೋಗಿ ಪತ್ರಿಕಾಗೋಷ್ಠಿ ಮುಗಿಸ್ಕೊಂಡು ನೋಡ್ಕೊಂಡ್ ಬಂದ್ವಿ ಸರ್. ಸರ್ ಅವನ ಅಂಗಡಿ ಒಳಗಡೆ ಸರ್ ಸಾಮಾನೆಲ್ಲ ನೀರು ನಿಂತುಬಿಟ್ಟಿದೆ ಸರ್. ಅದು ಚೇಂಬರ್ ನೀರು ನುಗ್ಗಿದೆ ಸರ್. ಏನಾಗಬೇಕು ಸರ್ ಪರಿಸ್ಥಿತಿ? ಸರ್ 6-7 ಜನ ಸತ್ತಿದ್ದಾರೆ ಕಳೆದ ಒಂದು 4-5 ದಿನದಲ್ಲಿ ಮಳೆಯಿಂದ. ಒಂದು ಮಗು ಸತ್ತಿದೆ, 3 ವರ್ಷದ ಮಗು, ತಂದೆ ಮೇಲೆ ಮರ ಬಿದ್ದು. ಆಟೋ ಡ್ರೈವರ್ ಒಬ್ಬ ಸತ್ತಿದ್ದಾನೆ, ಕತ್ರಗುಪ್ಪೆನೋ. ಒಬ್ಬ ಮಹಿಳೆ ಶಾಕ್ ಕೊಡು ಸತ್ತಿದ್ದಾರೆ ಸರ್, ಎಲೆಕ್ಟ್ರಿಕಲ್ ಶಾಕ್ ಕೊಡು ಸತ್ತಿದ್ರೆ. ತಡೆಗೋಡೆ ಒಂದು ಇಸ್ಕಾನ್ ಹತ್ರ ಗೋಡೆ ಕುಸಿದು ಬಿದ್ದು ಒಬ್ಬ ಕಾರ್ಮಿಕ ಸತ್ತಿದ್ದಾನೆ. ಯಾರು ಸರ್ ಜವಾಬ್ದಾರಿ ಇದಕ್ಕೆಲ್ಲ? ಡಿ ಕೆ ಶಿವಕುಮಾರ್ ರೌಂಡ್ ಮಾಡಬೇಕು, ಜವಾಬ್ದಾರಿ ತಗೋಬೇಕು. ಯಾವ ಅಧಿಕಾರಿಗಳು ರೌಂಡ್ ಮಾಡೋದಿಲ್ಲ, ಜವಾಬ್ದಾರಿ ತಗೊಳ್ಳೋದಿಲ್ಲ. ಫ್ಲಡ್ ಆಗುತ್ತೆ, ಮಳೆ ಬಂದು ಇನ್ನೇನು ಮಾಡುತ್ತೆ? ರಸ್ತೆನಲ್ಲಿ ಬಿದ್ದಿರೋ ಗಾರ್ಬೇಜ್ ಕ್ಲಿಯರ್ ಮಾಡ್ಬೇಕು ಸರ್. ಅಕ್ಟೋಬರ್ 23 ಇಲ್ಲಿವರೆಗೂ 723 ಜನ ಸತ್ತಿದ್ದಾರೆ ಸರ್ BBMP ಲಿಮಿಟ್ ಸರ್. ಬಿಕಾಸ್ ಆಫ್ ಈ ಪ್ರಾಬ್ಲಮ್ ಇಂದ ಗುಂಡಿಗಳು, ಮಳೆಗಳು, ಫ್ಲಡ್ ಎಲ್ಲ ಎಲೆಕ್ಟ್ರಿಕ್ ಶಾಕ್ ಕೊಡ ಸತ್ತಿರೋದು, ಮರ ಮುರಿದು ಬಿದ್ದರು. 723 ಜನ ಅಧಿಕೃತ ಇಲಾಖೆ ಕೊಟ್ಟಿರೋ ವರದಿ ಇವತ್ತು. ಎಲ್ಲ ಹೋಗ್ತದೆ ಸರ್ ಬೆಂಗಳೂರು? 2023 ಅಕ್ಟೋಬರ್ ಇಂದ ಇಲ್ಲಿವರೆಗೂ ಸತ್ತಿರ್ತಕ್ಕಂಥ ಮಾಹಿತಿ ಬೆಳಿಗ್ಗೆ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ. ಅದನ್ನು ಜವಾಬ್ದಾರಿ ಬೇಡವಾ ಡಿ ಕೆ ಶಿವಕುಮಾರ್ಗೆ? ಬೆಂಗಳೂರು ನಿರ್ವಹಣೆ ಮಾಡೋಕ್ಕಲ್ಲಿ ಬೇರೆ ಯಾರಿಗಾನ ಕೊಡಲಿ ಜವಾಬ್ದಾರಿನ. ಬೆಂಗಳೂರಲ್ಲಿ ಗೆದ್ದಿರೋ 16 ಜನ ಶಾಸಕರಿದ್ದಾರೆ, ಅವ್ರಿಗೆಲ್ಲ ಏನು ಯೋಗ್ಯತೆ ಇಲ್ವಾ, ಕೆಪಾಸಿಟಿ ಇಲ್ವಾ? ಯಾಕೆ ಹಿಂಗೆ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ಬೇರೆ ಬಿಟ್ಕೊಳ್ಳಿ ಜವಾಬ್ದಾರಿನ. ಏನಿದೆ ಬಿಜೆಪಿ ಅವರು ಏಕಾಏಕಿ ರಾಮಲಿಂಗಾರೆಡ್ಡಿ ಅವ್ರ ಪರವಾಗಿ ಬ್ಯಾಟಿಂಗ್ ಶುರು ಮಾಡ್ಕೊಂಡ್ಬಿಟ್ರು. ರಾಮಲಿಂಗಾರೆಡ್ಡಿ ಅವರಿಗೆ ಇನ್ ಅಂಡ್ ಔಟ್ ಬೆಂಗಳೂರು ಬಗ್ಗೆ ಗೊತ್ತಿದೆ. ಈಗ ನಮ್ಮಲ್ಲಿ ಅಶೋಕ್ಗೆ ಬೆಂಗಳೂರು ಬಗ್ಗೆ ಗೊತ್ತಿದೆ, ನಾವು ಮಾತಾಡ್ತೀವಿ. ಅದರಲ್ಲಿ ಇದ್ರಲ್ಲಿ ಯಾವ ಪಾರ್ಟಿ ಆದ್ರೆ ಏನು ಸರ್, ರಾಮಲಿಂಗಾರೆಡ್ಡಿ ಅವ್ರಿಗೆ ಗೊತ್ತಿದೆ. ಅಶ್ವಿನ್ ಗೌಡ್ರೆ, ಒಂದಷ್ಟು ಕಾಮಗಾರಿಗಳು ನಡೀತಾ ಇದ್ದಾವೆ, ಆ ಕಾರಣಕ್ಕೆ ಆಗ್ತಾ ಇದೆ. ಇದು ಕಾಮಗಾರಿಗಳು ಮುಗಿದ ತಕ್ಷಣ ಸರಿ ಹೋಗುತ್ತೆ, ಕಾಂಗ್ರೆಸ್ನವ್ರು ಹೇಳೋದು. ಸರ್ 2 ತಿಂಗಳಿಂದ ಕಾಮಗಾರಿಗಳ ಬಗ್ಗೆನೇ ಚರ್ಚೆ ಮಾಡ್ತಿದ್ವಿ. ಕಾಮಗಾರಿಗಳು ನಡೆಸಲಿಕ್ಕೆ ದುಡ್ಡಿಲ್ಲ, ಅವ್ರಿಗೆ ಫಂಡ್ ರಿಲೀಸ್ ಮಾಡಲಿಕ್ಕೆ ದುಡ್ಡಿಲ್ಲ, ಹಾಗಾಗಿ ಕಾಂಟ್ರಾಕ್ಟ್ದಾರರು, ಗುತ್ತಿಗೆದಾರರು ಸ್ಥಗಿತಗೊಳಿಸಿದ್ದಾರೆ ಅಂತ ಚರ್ಚೆ ಮಾಡಿದ್ದೀವಿ. ಕಟು ಸತ್ಯ ಏನಂದರೆ
ಮಾನ್ಯ ಬೆಂಗಳೂರು ಉಸ್ತುವಾರಿ ಸಚಿವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾಗರಿಕರು ಕೇಳಿದ್ರೆ, ಟ್ಯಾಕ್ಸ್ ಕಟ್ಟೋಂಥ ಜನರು ಕೇಳಿದ್ರೆ, ಸರ್ ಇಲ್ಲಿ ಗೆದ್ದಿರೋಂಥ ಸಚಿವರುಗಳು ಮಾನ್ಯ ದಿನೇಶ್ ಗುಂಡೂರಾವ್ ಇರ್ಬೋದು, ಮಾನ್ಯ ಕೃಷ್ಣ ಬೈರೇಗೌಡರು ಇರ್ಬೋದು, ಮಾನ್ಯ ಜಮೀರ್ ಅವ್ರು ಇರ್ಬೋದು, ಮಾನ್ಯ ಜಾರ್ಜ್ ಅವ್ರು ಇರ್ಬೋದು, ಮಾನ್ಯ ಅವರೂ ಕ್ಯಾಬಿನೆಟ್ ದರ್ಜೆ ಹ್ಯಾರಿಸ್ ಅವ್ರು ಇರ್ಬೋದು, ಇವರೇನೇ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಂದ. ಹಾಗಾಗಿ ಜನರು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅವ್ರು ಯಾರಿಗೂ ಬೆಂಗಳೂರು ಮೇಲೆ ಕಾಳಜಿ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಒಬ್ಬರು ಮಂಗಳೂರು ಕಡೆ ಹೋಗಿದ್ದಾರೆ, ಇನ್ನೊಬ್ರು ಇನ್ನೊಂದು ಡಿಸ್ಟಿಕ್ಗಳ ನೋಡ್ಕೊತಿದ್ದಾರೆ. ಏನು ಬೆಂಗಳೂರಿಗೆ ಮಾಡೋಕ್ಕಾಗತ್ತೆ? ಉದಾಹರಣೆ ಸರ್, ಮಾನ್ಯ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು 167 ಹಳ್ಳಿ ಸೇರಿಸಿದ್ರು ಕುಮಾರಣ್ಣ. ಹೌದು, ಸೇರಿಸಿ BBMP ಮಾಡಿದ್ರು. ಇಮಿಡಿಯೇಟ್ ಆ ಎಲ್ಲ ಹಳ್ಳಿಗಳಿಗೂ ಸಂಪರ್ಕ ಕೊಡ್ಬೇಕಂತ ಮೆಟ್ರೋ ತಗೊಂಡು ಬಂದು ಜಾರಿಗೊಳಿಸಿದ್ರು. ಅದು ತಪ್ಪ? ಈಗ BBMP ಮಾಡಿದ್ಕೆ ಸರ್ ಒಂದ್ ನಿಮಿಷ ದೊಡ್ಡದು ಮಾಡೋದು ಸಾಧನೆ ಅಲ್ಲ ಸರ್. ಹೇಳ್ತೀನಿ ಗವರ್ಮೆಂಟ್ ಆರ್ಡರ್ ಅವ್ರು ಹೇಳ್ತೀನಿ ಸರ್. ಏನಕ್ಕೆ ಹೇಳ್ತಿದ್ದೀನಿ ಈ ವರ್ಡ್ನ, ಏನಕ್ಕೆ ಹೇಳ್ತೀನಿ ಅಂದ್ರೆ, ಎಲ್ಲಿ ಏನ್ ಮಾಡಿದ್ರು ಸರ್? ಒಂದು 10-15 ವರ್ಷದಿಂದ ಪುಟ್ಟೇನಹಳ್ಳಿ ಕೆರೆ JP ನಗರದ ಹತ್ರ ಮಳೆ ಬಂದರೆ ನೀರು ತುಂಬ್ಕೊಂತಿದ್ದು, ಓದು ಒಂದು 2-3 ದಿನದಲ್ಲಿ ಸರಿ ಮಾಡಿಸಿ ಹೆಲಿಕಾಪ್ಟರ್ ತಂದು ಹೂನಾರ ಹಾಕಿದ್ರು. ಆ ಹೂನ ಏರ್ಚಿದ್ರಲ್ಲೇ ನಮ್ಮ ಪಕ್ಷ ಇತ್ತಾ? 167 ಹಳ್ಳಿ ಸೇರಿಸಿದ ಕಡೆ ಪಕ್ಷ ಇತ್ತಾ? BBMP ಮಾಡಿದಾಗಲೂ ಕುಮಾರಣ್ಣ ಅವ್ರಿಗೆ ಗೊತ್ತಿತ್ತಾ ನಾವಿಲ್ಲಿ JDS ನಾವಿಲ್ಲಿ ಬರ್ತೀವಿ ಅಂತ? ಅಭಿವೃದ್ಧಿ ಮಾಡೋದನ್ನ ನಾವು ನೋಡಬೇಕು. ಸಿದ್ದರಾಮಣ್ಣ ಅವ್ರು ಏನು ಅನ್ಕೊಂಡಿದ್ದಾರೆ, ನಾನು CM ಆಗಿರ್ತೀನಿ, ದುಡ್ಡಿದೆ, ಹೆಂಗಾದ್ರೂ ನೀವು ಸಮಾವೇಶ ಮಾಡ್ಕೊಂಡಿರಪ್ಪ ಅಂತ ಮಾನ್ಯ ಉಪಮುಖ್ಯಮಂತ್ರಿಗೆ ಹೇಳಿದ್ದಾರೆ. ಇವತ್ತು ಗೃಹ ಸಚಿವರು ಒಂದು ಮಾತು ಹೇಳಿದ್ದಾರೆ, ನಿಜವಾಗ್ಲೂ ಅದು ಕರೆಕ್ಟ್ ಇದೆ. BBMP ಹೆಚ್ಚೆತ್ತಿಗೆ ಪ್ರಿಕಾಷನ್ ತಗೋಬೇಕು ಸರ್. ಅಲ್ಲಿಗೆ ಅರ್ಥ ಏನಿದೆ ಸರ್? ಯಾರು ಕೇಳೋರಿಲ್ಲ ಸರ್. ಅಭಿವೃದ್ಧಿ ಅಂತ ಅಲ್ಲ ಸರ್, ಫಸ್ಟ್ ಆಫ್ ಆಲ್ ಕೆಲಸಗಳಿಗೆ ದುಡ್ಡೇ ರಿಲೀಸ್ ಆಗ್ತಿಲ್ಲ, ಎಲ್ಲಾಗುತ್ತೆ? ಮತ್ತೆ ಯಾವುದೇ ಸಚಿವರು ಶಾಸಕರು ಏನೇ ಇರಲಿ ಸರ್, ಇವತ್ತಿನ ಒಂದು ಟೆಕ್ನಾಲಜಿನಲ್ಲಿ ಹಿಂದಿದ್ದು ಪಾಪದ ಕೂಸು ಹಿಂದೆ ಮಾಡಿದ್ದು ಏನು ಸರ್? 2 ವರ್ಷ ಆಗಿದೆ, ಇನ್ನೂ ಹಿಂದೇದು ಅಂತ ಹೇಳ್ಕೊಳ್ಳೋ ಇವ್ರು ಏನಕ್ಕೆ ಲಾಯಕ್ಕೆ ಇಲ್ಲ ಅಂತಂದರೆ, ದನನೋ ಹಸುನೋ ಕಾಯ್ಕೊಂಡು ಎಲ್ಲಾದ್ರೂ ಎಮ್ಮೆ ಮೇಯಿಸ್ಕೊಂಡು ಹೋಗ್ಲಿ ಸರ್. ನಾವು ಟ್ಯಾಕ್ಸ್ ಕಟ್ಟೋರು ನಾವ್ಯಾಕೆ ಹಿಂಸೆ ಪಡಬೇಕು? ಇವತ್ತು ಏನಾಗಿದೆ ಸರ್, ನಾನು ಈಗ ಹೇಳಿದೆ, ಇಷ್ಟು ಸಚಿವರು ಇದ್ದಾರಲ್ವ ಸರ್, ಇಷ್ಟು ಸಚಿವರಲ್ಲಿ ಒಬ್ಬರು ಆದರೂ ಬೆಂಗಳೂರು ಕಡೆ ಇವತ್ತು ಬರ್ತಿಲ್ಲ. ಕೃಷ್ಣ ಬೈರೇಗೌಡರು ಒಂದ್ ನಿಮಿಷ ಸರ್ ಹೇಳ್ತೀನಿ. ಸರ್, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಹೇಳ್ತಿದ್ದಾರೆ, ಎಲ್ಲಿದ್ದಾರೆ ಸರ್ ಅವರು? ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಬರ್ತಿಲ್ಲ. ನನಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೋಆರ್ಡಿನೇಷನ್ ಇಲ್ಲ ಅಂತ. ಕೃಷ್ಣ ಬೈರೇಗೌಡರು ಬರ್ತಿಲ್ಲ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೋಆರ್ಡಿನೇಷನ್ ಇಲ್ಲ ಅಂತ. ಜಮೀರ್ ಅವರು ಯಾವತ್ತಾದ್ರೂ ಬೆಂಗಳೂರು ಬಂದಿದಾರ ಸರ್? ಅವರೆಲ್ಲ ಸಚಿವರಲ್ವಾ? ಅವರೆಲ್ಲ ಏನಕ್ಕೆ ಬರ್ತಿಲ್ಲ? ಮಾನ್ಯ ಜಾರ್ಜ್ ಅವರು ಇಷ್ಟೊತ್ತಿಗೆ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಓಡಾಡ್ತಿದ್ರು. ಮಾನ್ಯ ರಾಮಲಿಂಗ ರೆಡ್ಡಿ ಅವ್ರಿಗೆ ಎಲ್ಲಿ ಸರ್ ವಾರ್ ರೂಮಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಮಾನ್ಯ ರಾಮಲಿಂಗ ರೆಡ್ಡಿ ಅವರು BJP ಅಧಿಕಾರದಲ್ಲಿದ್ದಾಗ ಒಂದು ಸಮಿತಿ ಮಾಡಿಸಿದ್ರು. ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಎಲ್ಲೆಲ್ಲ ಹಳೆದು ಕೆಟ್ಟದ್ದು ಹೋಗಿದೆ ಎಲ್ಲಾನು ನಾವು ವರದಿ ತಗೊಂಡಿದ್ದೀವಿ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರೆ ಎಲ್ಲೋಯ್ತು ಸರ್ ಬ್ರ್ಯಾಂಡ್ ಬೆಂಗಳೂರು? ಕೆಂಗೇರಿ ಕಡೆಯಿಂದ ಬಂದ್ರೆ ಟನಲ್ ಅಲ್ಲಿ ಆ ಕಡೆ ಕೇರ್ಪುರಂ ಅಲ್ಲಿ ಹೋಗ್ತೀರಾ, ಈ ಕಡೆ ಏರ್ಪೋರ್ಟ್ ಇಂದ ಬಂದ್ರೆ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಹೋಗ್ತೀರಾ ಅಂತ ಬ್ರ್ಯಾಂಡ್ ಈ ತರ ಎಲ್ಲ ಹೇಳ್ಬಿಟ್ಟು ನೀವು ಇವತ್ತೇನಾಗಿದೆ? ಟನಲ್ ಬೇಡ ಸರ್, ನೆಟ್ಟಗೆ ರೋಡ್ಗಳಿಲ್ಲ ಓಡಾಡ್ಲಿಕ್ಕೆ. ನೀವೇ ನೋಡ್ತಿದ್ರೆ ಎಷ್ಟು ಮರ ಬೀಳ್ತಿದೆ, ಎಷ್ಟು ಇದು. ನಾ ಹೇಳ್ತಿರೋದು ರಾತ್ರಿ ಸರಿ ಹೋಗುತ್ತೆ ಅಂತಲ್ಲ, 2 ವರ್ಷ ಟೈಮ್ ಇತ್ತಲ್ವ ಸರ್? ತೋರಿಸ್ಬಿಟ್ಟು ನೀವು ಶಬಾಷ್ಗಿರಿ ತೋರಿಸ್ಕೊಳ್ಳಿ. ನಿಮಗೆ ಬೇಕಾಗಿರೋದು ಸರ್, ಕಾಂಗ್ರೆಸ್ ಅಲ್ಲಿ ಸಚಿವರುಗಳಲ್ಲಿ ಶಾಸಕರಲ್ಲಿ ಹಣ ಇದೆ, ಇದರಿಂದ ಸಮಾವೇಶಗಳು ಈಸಿಯಾಗಿ ಆಗುತ್ತೆ. ತಿಂಗಳಿಗೊಂದೊಂದು ಸಮಾವೇಶ ಮಾಡ್ತಿದ್ದಾರೆ ಸರ್, ತಿಂಗಳಿಗೊಂದೊಂದು ಸಮಾವೇಶ. 90 ಕೋಟಿ ಕೊಟ್ಬಿಟ್ಟು ಒಂದು ಸಮಾವೇಶ ಮಾಡಕ್ಕಾಗತ್ತೆ? ಅದೇ ಸಂಬಳ ಅಧಿಕಾರಿಗಳಿಗೆ ಕೊಡ್ಲಿಕ್ಕಾಗಲ್ಲ. ಹಾನಿಗೊಳಗಾದ ಪ್ರದೇಶಗಳು ಅಂತ ಯಾವ್ಯಾವುದನ್ನ ತೋರಿಸಿದೀವೋ ಯಾವ ಹೊಸ ಪ್ರದೇಶಗಳಲ್ಲ, ಯಾವುದು ಹೊಸ. ಈ ಹಿಂದೆ ಪ್ರತಿ ವರ್ಷ ಇಲ್ಲ ಆಗದೆ, ಪ್ರತಿ ವರ್ಷ ಆಗದೆ. ನಂದನ್ ಅವರೇ, ಇದರದೊಂದು ಮ್ಯಾಪಿಂಗಾರು ಆಗಿತ್ತಾ? ಇಂತಿಂಥ ಕಡೆ ಫ್ಲಡ್ಡಿಂಗ್ ಆಗತ್ತಪ್ಪ, ಆಗಿದ್ರೆ ತೋರಿಸಿ ಜನರ ಮುಂದೆ. ಇಂತಿಂಥ ಏರಿಯಾದ ಫ್ಲಡ್ಡಿಂಗನ್ನು ತಡೆಯೋದಕ್ಕೆ ಇಂತಿಂಥ ಕ್ರಮಗಳನ್ನು ಇಟ್ಟು ದುಡ್ಡಿನ ಮೂಲಕ ನಾವು ಕೈಗೊಂಡಿದ್ವಿ, ಹೇಳಿ ಜನರ ಮುಂದೆ ನೋಡೋಣ. ಕಶ್ಯಪುರೆ, ಈ ನಗರವನ್ನು ಮಳೆಗಾಲಕ್ಕಾಗಿ ಸಿದ್ಧಗೊಳಿಸಲಾಯಿತು, ಹೌದಾ? ಪ್ರಿಪರೇಷನ್ ಆಯಿತಾ ಮಳೆಗಾಲವನ್ನು ಎದುರಿಸೋದಕ್ಕೆ? ನೋಡಿ, ಎಸ್ ವಾಟ್ ಇಟ್ ಈಸ್ ನೋಡಿ, ಪಾರ್ಷಲಿ ಅಗ್ರಿ ಮಾಡ್ತೀನಿ. DKS ಅವರು ಬೆಂಗಳೂರಿನ ಅಭಿವೃದ್ಧಿ ಸಚಿವರಾದ ಮೇಲೆ ಬ್ಯಾಕ್ ಟು ಬ್ಯಾಕು ಎಲ್ಲ ನೋಡಲ್ ಏಜೆನ್ಸಿಗಳ ಜೊತೆ ಮೀಟಿಂಗ್ ಮಾಡಿ ನಾವು ಮಾನ್ಸೂನ್ಗೆ ಪ್ರಿಪೇರ್ ಆಗಬೇಕು ಅಂತ ಇನ್ಕ್ಲೂಡಿಂಗ್ CM ಅವರು ಡೈರೆಕ್ಷನ್ ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ತಾನೂ ಇದ್ದಾರೆ. ಅಶ್ವಥ್ ನಾರಾಯಣ್ ಅವರು DKS ಶಿವಕುಮಾರ್ ಅವರ ಬೆಂಗಳೂರಿನ ಅಭಿವೃದ್ಧಿಗೆ ಏನು ಸಂಬಂಧ ಅಂತ ಕೇಳ್ತಾರೆ.
ಅವ್ರಿಗೇನು ಗೊತ್ತು ಬೆಂಗಳೂರಿಗೆ ಅಂತ ಕೇಳ್ತಾರೆ. 99ರಿಂದ 2004 ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದು ಎಸ್ ಎಂ ಕೃಷ್ಣ ಅವ್ರ ಗೌರ್ಮೆಂಟಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರು ಅವರ ಕನಸಿನ ಯೋಜನೆ ಹೆಬ್ಬಾಳ್ ಫ್ಲೈಓವರ್, ಇವತ್ತು ಏನು ನಾವು ಬೆಂಗಳೂರು ಸೆಂಟ್ರಲಿಂದ ನಾರ್ತ್ಗೆ ಹೋಗಬೇಕು ಅಂದರೆ ಇವತ್ತೊಂದು ಟ್ರಾಫಿಕ್ ಫ್ರೀ ಆಗಿ ಹೋಗ್ತೀವಿ ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ. ಬೆಂಗಳೂರಿಗೆ ಅವ್ರದ್ದೊಂದು ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟು ನೂರಾರಿದೆ, ಅದರಲ್ಲಿ ಒಂದು ಮೇಜರ್ ಪ್ರಾಜೆಕ್ಟು ನಮ್ಮ ಹೆಬ್ಬಾಳ್ ಫ್ಲೈಓವರು. ಹಾಗಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಅಸಾಧ್ಯವಾದದ್ದು. ಅವರ ದೂರದೃಷ್ಟಿಯಿಂದನೇ ಇವತ್ತು ನಮ್ಮ ಕಳೆದ ಬಡ್ಜೆಟ್ನಲ್ಲಿ 10,000 ಬರ್ತೀನಿ ಸರ್. ನಾನು ಜನಸಾಮಾನ್ಯರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ಅವರು ಇವಾಗ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ಇಂಥ ಒಂದು ನಗರವನ್ನು ಮಳೆಗಾಲಕ್ಕೆ ತಯಾರು ಮಾಡೋದು ಆಳ್ತಾ ಇರೋರು ಜವಾಬ್ದಾರಿ. ನೋಡಿ, ನಮ್ಮ ಜವಾಬ್ದಾರಿಯಿಂದ ನಾವು ನುಣುಚ್ಕೋತಾ ಇಲ್ಲ, ಅದ್ರದ್ದು ಎರಡರ ಮಾತಿಲ್ಲ. ಆದರೆ ನಮ್ಮ ಬಿಜೆಪಿ ಅಶ್ವಥ್ ನಾರಾಯಣ ಅವರು ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು, ಅವ್ರು ಏನಕ್ಕೆ ಆಗಬೇಕು ಅಂತ. ಅವರ ಕೊಡುಗೆ ನೂರಾರಿದೆ ಬೆಂಗಳೂರಿಗೆ. ಬೆಂಗಳೂರಿನ ಮೂಲದವರವರು. ಇನ್ನೂ ಅರ್ಧ ಗಂಟೆ ಸಮಯ ಇದೆ ಕಶ್ಯಪ್ ಅವರು, ಇನ್ನೂ ಅರ್ಧ ಗಂಟೆ ಸಮಯ ಇದೆ. ಪೊಲಿಟಿಕಲ್ ಪ್ರಶ್ನೆಗಳಿಗೆ ಉತ್ತರ ಕೊಡಿರಂತೆ. ನಾನು ಜನಸಾಮಾನ್ಯರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಈ ನಗರವನ್ನು ಹೆಂಗೆ ತಯಾರು ಮಾಡಿದ್ರಿ ಹೇಳಿ ನನಗೆ, ಈ ಮಳೆಗಾಲಕ್ಕಾಗಿ ಏನು ಮಾಡಿದ್ರಿ ಹೇಳಿ ನನಗೆ. ನೋಡಿ, BBMP ಅವರು, ಇದು BWSSB ಅವರು ಎಲ್ಲ ಭಾಗದಲ್ಲೂ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನ ಕ್ಲಿಯರಿಂಗ್ ವಾರ್ ಫುಟಿಂಗ್ ಫೇಸಸ್ಸಲ್ಲಿ ನಡೀತಾ ಇದೆ. ಒಂದೆರಡು ಭಾಗಗಳಲ್ಲಿ, ಒಂದೆರಡು ಪ್ರದೇಶಗಳಲ್ಲಿ ಸಮಸ್ಯೆ ಆಗಿರ್ಬೋದು. ನಾವು ಆಗಿಲ್ಲ ಅಂತ ನಾವೇನು ಜವಾಬ್ದಾರಿಯಿಂದ ನುಣುಚ್ಕೋತಾ ಇಲ್ಲ. ಆದರೂ ಕಶ್ಯಪ್ ಇದು ಮೊದಲನೇ ಮಳೆ ಅಲ್ಲ, ಈ ಮಳೆಗಾಲದ ಮೊದಲ ಮಳೆ ಇದಲ್ಲ. ಆದರೂ ಕೂಡ ನಾವು ಇನ್ ನೆಕ್ಸ್ಟ್ 2 ಮಂತ್ಸ್ ಎಲ್ಲ ಫೋರ್ಸಸ್ನ ಡಬಲ್ ಮಾಡಿ ಮಳೆಯಿಂದ ಆಗುವ ಅನಾಹುತವನ್ನು ತಪ್ಪಿಸಲು ಪ್ರಿಕಾಷನರಿ ಮೆಜರ್ಸ್ನ ತಗೊಂಡು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫೈರ್ ಫೋರ್ಸ್ ಇರ್ಬೋದು, ಬೇಸಿಗೆಯಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡಿದ್ರೆ ಮಳೆಗಾಲದಲ್ಲಿ ಈ ಪರಿಸ್ಥಿತಿ ಬರಲ್ಲ. ಎಲ್ಲಾ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನ ನಾವು ಕ್ಲಾಗಿಂಗ್ ಇರೋದನ್ನ ಕ್ಲಿಯರ್ ಮಾಡಿದ್ದೀನಿ. ಒಂದೆರಡು ಭಾಗದಲ್ಲಿ ಆಗಿಲ್ಲ ಅಂತ ನಾವೇನು ತಳ್ಳಿ ಹಾಕ್ತಾ ಇಲ್ಲ. ಬಟ್ ನಾವು ಎಲ್ಲಾ ಫೋರ್ಸಸ್ನ ಟಿಲ್ ಮಾನ್ಸೂನ್ ಕಂಪ್ಲೀಷನ್ ಅಲ್ಲಿ ಡಬಲ್ ಮಾಡಿರ್ತೀವಿ. ಎಲ್ಲ ವರ್ಕ್ ಫೋರ್ಸಸ್ನ ಏನು ಆಗದಿರುವಂಗೆ ಪ್ರಿಕಾಷನರಿ ಮೆಜರ್ಸ್ ತಗೊಂಡು ನಾವು ಈ ಅನಾಹುತಗಳು, ಈ ಚಿತ್ರಗಳನ್ನ ನಾವು ಜನಕ್ಕೆ ನೋಡದೇ ಇರೋ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ. ಅದ್ರ ನಿಟ್ಟಿನಲ್ಲಿ ಕೆಲಸನೂ ಮಾಡ್ತೀವಿ. ನಾವು ಕ್ಲಿಯರ್ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಉಳ್ಕೊಂಡಿದೆ ಅಂತಾರೆ ಅಶ್ವಥ್ ನಾರಾಯಣ್. ನೋಡಿ ಸರ್, ಫೆಬ್ರವರಿಯಿಂದಲೇ ಮಾನ್ಸೂನ್ ಇಲಾಖೆ ಮಾಹಿತಿ ಕೊಟ್ಟರೂ ಸಹ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಸಭೆಯನ್ನು ಮಾಡಿಲ್ಲ. ಯಾಕೆಂದರೆ ಫ್ಲಡ್ ಆಗೋದು ಸಹಜ ಬೆಂಗಳೂರು ಒಳಗಡೆ. ಆ ಫ್ಲಡ್ ಆಗೋದಕ್ಕೆ ಏನು ಪ್ರಿಕಾಷನರಿ ಮೆಜರ್ಮೆಂಟ್ ತೊಗೋಬೇಕು ಅದನ್ನು ಈ ಸಲ ತೊಗೊಳ್ಳಿಲ್ಲ ಡಿ ಕೆ ಶಿವಕುಮಾರ್ ಅವರು. ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜೊತೆ, ಡ್ರೈನ್ ವಾಟರ್ ಡಿಪಾರ್ಟ್ಮೆಂಟಿಗೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ಸ್ಟಾರ್ಮ್ ವಾಟರ್ ಡ್ರೈನ್ ಡಿಪಾರ್ಟ್ಮೆಂಟಿಗೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನೆಲ್ಲ ಸಿಲ್ಟನ್ನ ಕ್ಲಿಯರ್ ಮಾಡಬೇಕಾಯಿತು, ಡೆಬ್ರಿಸ್ನ ಕ್ಲಿಯರ್ ಮಾಡಬೇಕಾಯಿತು. ಇದು ಫಸ್ಟ್ ಆಗಿದ್ದರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಸರ್. ಫಸ್ಟು ಇದು ಪರ್ಟಿಕ್ಯುಲರ್ ಆಗಿ 3 ವ್ಯಾಲಿ ಝೋನ್ ಏನಿದೆ ಆ 3 ವ್ಯಾಲಿ ಝೋನಲ್ಲಿ ಸಿಲ್ಟನ್ನೇ ಕ್ಲಿಯರ್ ಮಾಡಬೇಕು. ಫೆಬ್ರವರಿಯಿಂದಲೇ ಇವ್ರು ಕ್ಲಿಯರ್ ಮಾಡಬೇಕು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು ಸಮಯ ಇತ್ತು. ಅದನ್ನೇ ಕ್ಲಿಯರ್ ಮಾಡಿದರೆ ಇಷ್ಟು ಸಮಸ್ಯೆ ಬರ್ತಾ ಇರಲಿಲ್ಲ. ಅಧಿಕಾರಿಗಳ ಜೊತೆ ಸಭೆ ಮಾಡೇ ಇಲ್ಲ. ಇವರು ಸಭೆ ಮಾಡಿದರೆ ಇಷ್ಟು ಸಮಸ್ಯೆ ಯಾಕೆ ಬರೋದು? ಫೆಬ್ರವರಿನಲ್ಲಿ ಇನ್ಫಾರ್ಮೇಷನ್ ಇದ್ರೂ ಸಹ, ಮಾನ್ಸೂನ್ ಇಲಾಖೆ ಮಾಹಿತಿ ಕೊಟ್ಟಿರೂ ಸಹ ತೊಗೊಂಡಿಲ್ಲ ಅಂತ ಕೇಳಿದ್ರೆ ಏನರ್ಥ? ಏನು ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದಾರೆ? ಇದಕ್ಕೆ ಅಂತ ಎಷ್ಟು ಫಂಡ್ ರಿಲೀಸ್ ಆಗಿದೆ ಕಶ್ಯಪ್ ನಂದನ್ ಅವರೇ? ನೋಡಿ, ಮೊನ್ನೆನೂ ಕೂಡ CM ಅವರು ಈ ಸಿಲ್ಟ್ ಕ್ಲಿಯರಿಂಗ್ಗೋಸ್ಕರನೇ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಎಕ್ಸ್ಟ್ರಾ ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ. ಮಾನ್ಸೂನ್ ಪ್ರಿಕಾಷನರಿ ಮೆಜರ್ಸ್ನ ಒಂದು ಈ ನಿಟ್ಟಿನಲ್ಲಿ ಎಲ್ಲ ಡ್ರೈನೇಜ್ನ ಕ್ಲಾಗಿಂಗ್ ತೆಗೆಯೋಕ್ಕೆ, ಸಿಲ್ಟ್ ಕ್ಲಿಯರ್ ಮಾಡೋಕ್ಕೆ ಅಂತ ಒಂದು ಸಪ್ರೇಟ್ ಹಣ DCM ಅವರು ಎತ್ತಿಡ್ಸಿದ್ದಾರೆ. ಅದ್ರ ನಿಟ್ಟಿನಲ್ಲಿ ಕೆಲಸ ನಡೀತದೆ, ಅಲ್ಲೇ ಗೆಳಿತಿಲ್ಲ. ಆದರೂ ಕೂಡ ಒಂದೆರಡು ಭಾಗದಲ್ಲಿ BJP ಶಾಸಕರಿಗೂ ಜವಾಬ್ದಾರಿ ಇಲ್ವಾ? ನಾವು ಪಾಲಿಟಿಕ್ಸ್ ಮಾತಾಡಬಾರ್ದು. ಆದರೂ ಕೂಡ BJP ಶಾಸಕರು ಇವಾಗ ಮಲ್ಲೇಶ್ವರಂ 11ನೇ ಕ್ರಾಸಲ್ಲಿ ವಾಟರ್ ಕ್ಲಾಗಿಂಗ್ ಆಗಿದೆ, ಹೌದು ಮಾಡಬೇಕು. ಆದರೂ ಕೂಡ BJP ಶಾಸಕರಿಗೆ ಜವಾಬ್ದಾರಿ ಇಲ್ವಾ? ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ನಮ್ಮ ಇಂಡಿವಿಜುವಲ್ ಶಾಸಕರನ್ನ ಬೈಬೇಕಾ, ಸರ್ಕಾರ ಬೈಬೇಕಾ ಅಶ್ವಿನ್ ಗೌಡ್ರೆ? ಅಲ್ಲಲ್ಲ, ಅವರು ಆಯಾ ಕ್ಷೇತ್ರದಲ್ಲಾದ್ರೆ ಆಯಾ ಕ್ಷೇತ್ರದ ಶಾಸಕರು ನೋಡ್ಕೋಬೇಕಪ್ಪ. ಸರ್, ಖಂಡಿತವಾಗ್ಲೂ ಇದರಲ್ಲೂ ನೀವು ಹೇಳ್ದಾಗೆ ರಾಜಕೀಯನೇ ಮಾತಾಡಬಾರ್ದು. ಅದು ನೋಡೋರ್ಗು ಸರಿ ಅನ್ಸಲ್ಲ. ಇಂಡಿವಿಜುವಲ್ ಆಗಿ ಅಲ್ಲೇನಾದ್ರೂ ಇವರು 2 ವರ್ಷದಿಂದ ಚುನಾವಣೆ ಮಾಡ್ತೀನಿ, ಕಾರ್ಪೊರೇಟರ್ ಚುನಾವಣೆ, BBMP ಚುನಾವಣೆ ಅಂತ ಹೇಳಿದ್ರೆ ಆ ಕಾರ್ಪೊರೇಟರ್ನು ಕೇಳೋ ಅಂತ ಹಕ್ಕು ಜನಕ್ಕಿದೆ. ಅಲ್ಲಿ ಕಾರ್ಪೊರೇಟರ್ ಇಲ್ಲ, ದುರದೃಷ್ಟವಶಾತ್ ಅವ್ರು ಏನೋ ನೀವಿದ್ದಾಗ ಮಾಡಿಲ್ಲ, ಅವ್ರಿದ್ದಾಗ ಮಾಡಿಲ್ಲ ಸರ್. ಅದು ಮಾಡಬೇಕು ಅಂದಾಗ್ಲೂ ಅದು ಆಗಲಿಲ್ಲ. MLAಗಳನ್ನೂ ಕೇಳಬೇಕು. ಹೇಳ್ತಾ ಇದ್ರು ಕನಸಿನ ಕೂಸು ಹೆಬ್ಬಾಳ ಸರ್, ನೀವು ನಂಬಲ್ಲ, ಅಲ್ಲಿ ಟ್ರಾಫಿಕ್ ಸಂಚಾರಿ ಪೊಲೀಸ್ಗಳಿದಾರಲ್ಲ ಸರ್, ಅಲ್ಲಿ ಇವತ್ತು ಇಡೀ ಶಾಪ್ ಹಾಕೊಂತವ್ರೆ. ಮೂತ್ರ ವಿಸರ್ಜಿಸಕ್ಕೆ 2-3 ಕಿಲೋಮೀಟರ್ ಹೋಗ್ಬೇಕು ಸರ್, ಅಲ್ಲಿ ನಿಲ್ಸಿರ್ತಾರೆ. ನಾನು ಹೇಳ್ತಿದ್ದೀನಿ ಅಂದ್ರೆ ಸರ್, ಹೇಳ್ತೀನಿ,
UN ನೇಷನ್ ನೀವು ನಾರ್ತ್ ಕೊರಿಯಾ ತಗೊಂಡ್ರೆ ಹೆಚ್ಚು ಕಮ್ಮಿ 193-94 ದೇಶಗಳಿಗೆ 150ರಿಂದ 155 ದೇಶಗಳಿಗೆ ಬೆಂಗಳೂರಿಂದ ಸರ್ವಿಸ್ ಹೋಗ್ತಿದೆ. ತಿಳ್ಕೊಬೇಕು ನಾವು. ಏನೇ ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಸರ್ ಆಲ್ ಓವರ್ ವರ್ಲ್ಡ್ ಬೆಂಗಳೂರದ್ದು ನ್ಯೂಸ್ ಎಲ್ಲ ಕಡೆ ಹೋಗುತ್ತೆ. ಆದ್ರೂ ನಾವು ಬೆಂಗಳೂರನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಸರ್. ಜನರು ಓಟ್ ಹಾಕಿ ಗೆಲ್ಲಿಸ್ಕೊಟ್ಟಿರೋರು ಎಷ್ಟು ಚೆನ್ನಾಗಿ ನೋಡಬೇಕು ಸರ್. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಆಗಲಿ ಸಣ್ಣ ಲೂಪೋಲು ಹೋಗಕ್ಕೆ ಬಿಡಬಾರ್ದು ಸರ್. MLA ಇರಲಿ, ಅಧಿಕಾರಿಗಳಿರಲಿ, ಅಧಿಕಾರಿಗಳು ಎಲ್ಲಿ ಹೋಗ್ತಾರೆ? ಯಾರು ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು? ಇದಕ್ಕೆ ಯಾರು ನೋಡ್ಕೊಳ್ಬೇಕಾಗಿರೋದು? ಕೇಳಿದ್ರೆ ಈಗ ಕೇಳ್ತಾರೆ, ಕುಮಾರಣ್ಣ ಅವರು ಅಧಿಕಾರ ಸಿಕ್ಕಿಲ್ಲ ಇಲ್ಲಿ ರಾಜ್ಯದಲ್ಲಿ, ಹತಾಶ ಆಗಿದ್ದಾರೆ ಅಂತ ಮೊನ್ನೆ DK ಶಿವಕುಮಾರ್ ಅವರು. ಬೆಂಗಳೂರಿನ ದುರದೃಷ್ಟ ಅದಿದೆ. ನಾನು ಬೆಂಗಳೂರನ್ನು ಇಂಗ್ಲೆಂಡ್, ಲಂಡನ್ಗೋ, ನ್ಯೂಯಾರ್ಕ್ಗೋ, ವಾಷಿಂಗ್ಟನ್ಗೋ ಹೋಲಿಕೆ ಮಾಡಿ ಮಾತಾಡ್ತಾ ಇಲ್ಲ. ಬೇಡ ಸರ್, ಬೇಕು ಥರ್ಡ್ ವರ್ಲ್ಡ್ ಕಂಟ್ರಿಗಳಿಗೆ ಹೋಗಿ ಸರ್. ಹೆನಾಯಿ, ಹೋಚಿಮಿನ್ ಸಿಟಿ ಅಂತ ಊರುಗಳಿಗೆ ಹೋಗಿ ಸರ್. ಅಲ್ಲಿಗೆ ಇಷ್ಟು ದೊಡ್ಡ ಮಳೆ ಆದರೆ ಅರ್ಧ ಗಂಟೆ ಆದ್ಮೇಲೆ ಮಳೆ ಬಂದಿತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿ ಇರುತ್ತೆ. ಯಾಕೆ ಆ ಪಟ್ಟಣಗಳಲ್ಲಿ ಆಗೋದಿಲ್ಲ, ಆ ನಗರಗಳಲ್ಲಿ ಯಾಕೆ ಇಂಥ ಸಮಸ್ಯೆಗಳು ಬರೋದಿಲ್ಲ? ನೋಡಿ, 99ರಲ್ಲಿ SM ಕೃಷ್ಣ ಅವರು ನಾನೇನೋ ಸಿಂಗಾಪುರ್ ಮಾಡ್ತೀನಿ ಅಂತ ಒಂದು ಹೆಜ್ಜೆ ಇಟ್ರು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ, ನಾವೇನ್ ಮಾಡ್ತಿಲ್ಲ ಅಂತ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಇವ್ ನಮ್ಮ ಇದು JDS ಮಿತ್ರರು ಕಾಂಗ್ರೆಸ್ ಅವ್ರು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಒಂದೇ ಸೆಕೆಂಡ್. 2 ವರ್ಷದಲ್ಲಿ ಬೆಂಗಳೂರಲ್ಲಿ ಒಂದು ಯೋಜನೆ ತಂದಿದಾರ? ಒಂದು ಹೇಳ್ಬಿಡ್ಲಿ ಸರ್. ಒಂದು ಮಾಡ್ತಿದಾರಲ್ಲ ಈ ಪ್ರಶ್ನೆ 2 ವರ್ಷದಲ್ಲಿ ಒಂದು ಅಭಿವೃದ್ಧಿ, ಒಂದು ಹೊಸ ಯೋಜನೆ ಬೆಂಗಳೂರಿಗೆ ತಂದಿದ್ದಾರೆ. ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಜನರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ. ನಾವು ಜನರು ಕೇಳ್ತಿರೋ ಪ್ರಶ್ನೆ 2019ರಿಂದ ಒಂದು ನಿಮಿಷ ಕೇಳೋ ಪ್ರಮೇಯ ಇರಬೇಕು. 2019ರಿಂದ 23ರವರೆಗೆ ಒಂದು ಎಕ್ಸ್ಟ್ರಾ ರ್ಯಾಂಪ್ ಮಾಡಬೇಕು ಅಂತ ಬೆಂಗಳೂರಿನ ಉತ್ತರ ಭಾಗದ MLAಗಳು ಪರಾಪರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. BJP ಸರ್ಕಾರ ಬೊಮ್ಮಾಯಿ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ ಒಂದು ಎಕ್ಸ್ಟ್ರಾ ರ್ಯಾಂಪ್ ಮಾಡಿ, ಇದು ಎಕ್ಸ್ಪ್ಯಾಂಡ್ ಮಾಡಿ ಅಂತ. ಆ ಕೆಲಸವನ್ನು ಒಂದು 4 ರ್ಯಾಂಪ್ ನೀವು ನೋಡಿರ್ಬೇಕು. ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಒಂದು 5ರಿಂದ 6 ಅಲ್ಲಲ್ಲ, ಒಂದು ನಿಮಿಷ ಅದ್ರ ನಿಟ್ಟಲ್ಲಿ ಹೇಳ್ತೀನಿ. 5ರಿಂದ 6 ರ್ಯಾಂಪ್ ಪಿಲ್ಲರ್ ನಿಲ್ಲಿಸ್ಬಿಟ್ಟು ಕೆಲಸ ನಿಂತೋಯ್ತು. ಒಂದ್ ನಿಮಿಷ ಕುಮಾರಣ್ಣ ಅವ್ರು ಏನ್ ಮಾಡಿದ್ರು ಅಂತ ಹೇಳಿ ನಾನು 50 ಹೇಳ್ತೀನಿ. ಇವ್ರು ಒಂದು ಹೇಳಿ 110 ಹಳ್ಳಿಗೆ ಸೇರಿಸ್ಬಿಟ್ಟೋದ್ರಿ ನೀವು ಏನಾರ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಆ ಪಿಲ್ಲರ್ಗೆ ಒಂದು ಏನಾರ ಒಂದು ಕೆಲಸ ಮುಗಿಸ್ಲಿಲ್ಲ. BJP ಸರ್ಕಾರ ಅವಧಿಯಲ್ಲಿ ಆ ಕಾಮಗಾರಿ ನಿಂತೋಗಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಎಕ್ಸ್ಪ್ಯಾನ್ಷನ್ ಕಾಮಗಾರಿ ವೇಗದಿಂದ ನಡೀತಾ ಇದೆ. ಕಾಮಗಾರಿಗೆ ಮುಕ್ತಿ ಕೊಡ್ತಾ ಇದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಳೆ ಬಗ್ಗೆ ಕೇಳಿದ್ರೆ ಟ್ರಾಫಿಕ್ ಬಗ್ಗೆ ಮಾತಾಡ್ತೀವಿ. ಬೆಂಗಳೂರಿಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ ಕೊಟ್ಟೆ ನಾನು. ಯೋಜನೆ ಅಂದ್ರೆ ಏನ್ ಸರ್? ಅಲ್ಲ, ಒಂದು ನಿಮಿಷ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ ಸರ್. ಅಲ್ಲ, ನಾವು ಮಳೆ ಬಗ್ಗೆ ಮಾತಾಡ್ತಿದ್ರೆ ನೀವು ಟ್ರಾಫಿಕ್ ಹೋಗಿ 5,000 ಬೇರೆ ಹೋಗ್ಲಿ ಸರ್, ಬೇರೆ ಹೋಗ್ಲಿ ಸರ್. ಈಜಿಪುರ ಜನರ ಹಣೆ ಬರ ಸರಿ ಇಲ್ಲ ಅನ್ನೋ ಮಾನ್ಯತಾ ಟೆಕ್ ಪಾರ್ಕು, ನಾನು ಅಂದ್ರೆ ಕಂಪೇರ್ ಮಾಡಿ ಹೇಳ್ತಾ ಇಲ್ಲ. ನೀವು ಯಾವುದನ್ನು ಬ್ರ್ಯಾಂಡ್ ಬೆಂಗಳೂರಿನ ಪ್ರೊಫೈಲ್ ಪಿಕ್ಚರ್ ಆಗಿ ತೋರಿಸೋದಕ್ಕೆ ಹೋಗ್ತೀವಲ್ಲ ನಾವು. ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳ ಆಫೀಸ್ಗಳಿದಾವೆ, ಎಲ್ಲ ದೊಡ್ಡ ದೊಡ್ಡ ಆಫೀಸ್ಗಳಿದಾವೆ. ಆ ಜಾಗ ನೋಡಿದ್ರೆ ಏನಾಗಿದೆ ನೋಡಿ, ಒಂದು ಮಾನ್ಯತಾ ಟೆಕ್ ಪಾರ್ಕ್. ಇವ್ರ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ. ಅಲ್ಲ, ಒಂದ್ ನಿಮಿಷ. ಇವ್ರ ಪ್ರಶ್ನೆ ನೋಡಿ, ಮಾನ್ಯತಾ ಟೆಕ್ ಪಾರ್ಕ್ ಬಗ್ಗೆ ಉತ್ತರ ಕೊಡ್ತೀನಿ. ಇವ್ರ ಪ್ರಶ್ನೆ ಬಗ್ಗೆ ಮಾತಾಡೋಣ. ಮಾನ್ಯತಾ ಇವಾಗ ಮಳೆ ಇದು ಯೋಜನೆ ಏನ್ ರೂಪಿಸಿದ್ದೀರಾ ಅಂತ ಕೇಳಿದ್ದಾರೆ. ನಾವು ಒಂದು 5,000 ಕೋಟಿ ಮೊತ್ತದ ಯೋಜನೆಯನ್ನು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಈ ಸ್ಟ್ರಾಂಗ್ ವಾಟರ್ ಡ್ರೈನೇಜ್ ಆಗ್ತಿರುವಂತಹ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ವಿಶ್ವ ಬ್ಯಾಂಕ್ ಇಂದ 3,000 ಕೋಟಿ, ಸರ್ಕಾರದ ವತಿಯಿಂದ 1,500 ಕೋಟಿ ಒಂದು ಹೂಡಿಕೆ ಮಾಡಿ ಈ ಸಮಸ್ಯೆಗೆ, ಈ ಬೆಂಗಳೂರು ನಗರಕ್ಕೆ ಆಗುತ್ತಿರುವ ಸಮಸ್ಯೆಯನ್ನು ಪರಿಹರಿಸಲು ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು 800 ಕಿಲೋಮೀಟರ್ ಸೀವೇಜ್ ವಾಟರ್ನ ಹಾಗೂ 242 ಟೆರಿಟರಿ ಲೈನ್ಗಳನ್ನ ನಾವು ಕನೆಕ್ಟ್ ಮಾಡಿ ಈ ಪ್ರಾಬ್ಲಮ್ಗೆ ಪರ್ಮನೆಂಟ್ ಫಿಕ್ಸ್ ಮಾಡ್ತೀವಿ. ಅದು ಪೇಪರ್ ನಿಂದ ಗ್ರೌಂಡಿಗೆ ಬರೋದು ಯಾವಾಗ ಅನ್ನೋದು ನನ್ನ ಪ್ರಶ್ನೆ. ನೋಡಿ, ಒಂದು ಯೋಜನೆ ಅಲ್ಲ, ಪೇಪರ್ ನಲ್ಲಿರುವ ಯೋಜನೆಗಳನ್ನು ಸುಮಾರು ನೋಡ್ಬಿಟ್ಟಿದ್ದೀನಿ ಸರ್. ಅದ್ಭುತವಾಗಿದಾವ ಯೋಜನೆಗಳು, ಎಲ್ಲವೂ ಪೇಪರ್ ನಲ್ಲಿ. ನಮ್ಮ ಯೋಜನೆ ಯಾವಾಗ ಬರುತ್ತೆ ನೋಡಿ, ನಮ್ಮ ಯೋಜನೆಗಳು ಮಾತಾಡುತ್ತೆ ಅಜಿತ್ ಅವರೇ, ನಮ್ಮ ಯೋಜನೆಗಳು ಮಾತಾಡುತ್ತೆ. ಒಂದ್ ನಿಮಿಷ ನಾ ಮಾತಾಡ್ಬಿಡ್ತೀನಿ. ಯೋಜನೆಗಳು ಮಾತಾಡ್ತವೆ, ಇಲ್ಲಿ ಕಣ್ಣೀರಿಡ್ತಾ ನೋಡಿ KC ವ್ಯಾಲಿ ಒಂದು ಯೋಜನೆ, ಅದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಕಳೆದ ಸರ್ಕಾರದ್ದು. ಸೀವೇಜ್ ವಾಟರ್ ಟ್ರೀಟ್ ಮಾಡಿಬಿಟ್ಟು ನಾವು
ಮಳೆಯಿಂದ ಬರುವ ನೀರನ್ನು ಇದು ಪಂಪ್ ಮಾಡಿ ಟ್ರೀಟ್ ಮಾಡಿ ಆ ನೀರನ್ನು ತಗೊಂಡು ನಾವು ಪಕ್ಕದ ಜಿಲ್ಲೆ ಕೆರೆಗಳನ್ನ ತುಂಬ್ತಿದ್ದೀವಿ. ಅದು ನಮ್ಮ ದೂರದೃಷ್ಟಿ. ಸೆಕೆಂಡ್ ಫೇಸು ಕೂಡ ಸ್ಟಾರ್ಟ್ ಆಗಿದೆ. ವೃಷಭಾವತಿ ಫೇಸ್ 2 ಸ್ಟಾರ್ಟ್ ನೆಲಮಂಗಲದಲ್ಲಿ ಮೊನ್ನೆ ಇದು ಇದಕ್ಕೂ ಸಂಬಂಧ ಇದೆಯಾ? ನೋಡಿ, ಸಂಬಂಧ ಇಲ್ಲ. ಸಂಬಂಧ ಇದೆ. ನೋಡಿ, ನಾನ್ ಕೇಳ್ತಿರೋದು ಬೆಂಗಳೂರಿಗೆ ಏನ್ ಮಾಡ್ತಿದ್ರಿ? ನಾನು ನೋಡಿ, ಅದೇ 14 ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಸರ್, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸರ್ ನೀವಾಗ್ಲಿ ಕಶ್ಯಪ್ ನಂದನ್ ಅವ್ರೆ ಒಂದೇ ನಿಮಿಷ ಅವ್ರು ಮಾತಾಡೋದು ಬಿಟ್ಬಿಡ್ರಿ. ಅವರು ವಿರೋಧ ಪಕ್ಷದವ್ರು ನಿಮ್ಮನ್ನು ವಿರೋಧ ಮಾಡೋಕ್ಕೆ ಕೂತಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಮನೆಯಿಂದ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಒಂದು 10 ಕಿಲೋಮೀಟರ್ ನಿಮ್ಮನ್ನು ಓಡಾಡಿಸ್ತೀನಿ. 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ನಾನು ಕಾರಲ್ಲಿ ಒಂದ್ಸಲ ಕೂತ್ಕೊಳ್ಳಿ, ತೋರಿಸ್ತೀನಿ ನಿಮಗೆ ಬೆಂಗಳೂರು ಹೆಂಗಿದೆ ಅಂತ. 5 ಕಿಲೋಮೀಟರ್ ಮುಖ್ಯಮಂತ್ರಿಗಳ ಮನೆಯಿಂದ 5 ಕಿಲೋಮೀಟರ್ ರೇಡಿಯಸ್ ನಾನು ಹೇಳೋದು. ಭಾಳ ದೂರ ಹೋಗೋದು ಬೇಡ, 2 ಕಿಲೋಮೀಟರ್ ಸಾಕು ಸರ್. ನೋಡಿ, ನಾವು ಜವಾಬ್ದಾರಿಯಿಂದ ನುಣುಚ್ಕೋತಾ ಇಲ್ಲ. ಬೆಂಗಳೂರು ನೀಡ್ಸ್ ಲಾಂಗ್ ಟರ್ಮ್ ವಿಷನ್ ಆ್ಯಂಡ್ ಪ್ಲ್ಯಾನ್. ನಾವು 13ರಿಂದ 18 ಇರೋ ಸರ್ಕಾರದಲ್ಲಿ ಕೆಲವೊಂದು ಗೋಲ್ಸ್ಗಳನ್ನ ಅಚೀವ್ ಮಾಡಿದ್ದೀವಿ. ಈ ಸರ್ಕಾರದಲ್ಲಿ ಅದನ್ನು ಮಾಡಿ ತೋರಿಸ್ತೀವಿ. ಅದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸಪ್ರೇಟ್ ಬಡ್ಜೆಟ್ ಇಟ್ಟಿದ್ದಾರೆ. ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿನೂ ಫಾರಮ್ ಮಾಡಿದ್ದಾರೆ. ಲಾಂಗ್ ಟರ್ಮ್ ಸೊಲ್ಯೂಷನ್ಗಳನ್ನ ಒಂದು ತಂದು ಜನರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಪರಿಹರಿಸಲು ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 2013ರಿಂದ 18ರ ತನಕದ ಸರ್ಕಾರವನ್ನು ನಾವು ನೋಡಿದ್ದೀವಿ ಕಶ್ಯಪ್ ನಂದನ್ ಅವರೇ. ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಒಂದಕ್ಕೊಂದು ಹೋಲಿಕೆನೇ ಮಾಡಬೇಡಿ. ನಂದನ್ ಕಶ್ಯಪ್ ಅವರೇ, ಇದು ಒಂದೇ ವರ್ಷದಲ್ಲಿ ಬಗೆಹರಿಯೋದಲ್ಲ, 1-2 ವರ್ಷದಲ್ಲಿ ಬಗೆಹರಿಯೋದಲ್ಲ. ಹೇಳಿಬಿಡಿ ಜನರಿಗೆ ಇಷ್ಟು ವರ್ಷ ಟೈಮ್ ಬೇಕಪ್ಪ, ಅದಾದ ನಂತರ ಬೆಂಗಳೂರಿನಲ್ಲಿ ಫ್ಲಡ್ಡಿಂಗ್ ಇರೋದಿಲ್ಲ ಅಂತ. ಎಷ್ಟು ಟೈಮ್ ಬೇಕು? ನೋಡಿ, ಈ ಫ್ಲಡ್ಡಿಂಗ್ ಪ್ರಾಬ್ಲಮ್ ಫಿಕ್ಸ್ ಮಾಡೋಕ್ಕೆ ಅಂತ ನಾವು ಒಂದು ಯೋಜನೆ ರೂಪಿಸಿದ್ದೀವಿ. ಒಂದು ವರ್ಲ್ಡ್ ಬ್ಯಾಂಕು ವತಿಯಿಂದ ಹಾಗೂ ನಮ್ಮ ಸರ್ಕಾರದ ವತಿಯಿಂದ ಅದು ಬಡ್ಜೆಟಲ್ಲೂ ಅನೌನ್ಸ್ ಆಗಿದೆ. ಕಾಮಗಾರಿಗೂ ಅದೇನೇನು ಫಂಡಿಂಗ್ ಬೇಕೋ ಎಲ್ಲನೂ ಅಪ್ರೂವ್ ಆಗಿದೆ. ಕಾಮಗಾರಿಗೂ ಚಾಲನೆ ನೀಡಿದ್ದೀವಿ. ಇದು ಅಲ್ಲಿ ಇಷ್ಟು ವರ್ಷದಲ್ಲಿ ಬಗೆಹರಿಯುತ್ತೆ. ಈ ಲಾಂಗ್ ಟರ್ಮಲ್ಲಿ 800 ಕಿಲೋಮೀಟರ್ ಕನೆಕ್ಟ್ ಮಾಡ್ತಾ ಇದ್ದೀವಿ ನಾವು ಸೀವೇಜ್ ಲೈನ್ನ. ಹಾಗಾಗಿ ಇದು 2ರಿಂದ 3 ವರ್ಷ ತಗೊಳ್ಳುವ ಒಂದು ಪ್ರಾಜೆಕ್ಟು. ಇದು ನಾವು ಫಿಕ್ಸ್ ಮಾಡ್ತೀವಿ. ನಮ್ಮ ಸರ್ಕಾರ ಅವಧಿಯಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿ ಈ ಸಮಸ್ಯೆಗೆ ಬಗೆಹರಿಸ್ತೀವಿ. ಇವಾಗ ಸಿಲ್ಟಿಂದ ಡ್ರೈನೇಜಿಂದ ಏನಾಗ್ತಿದೆಯೋ, ಕ್ಲಾಗಿಂಗ್ ಆಗ್ತಿದೆಯೋ, ಈ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಮಳೆ, ನಾಳೆ ನಾಳಿದ್ದಾಗುವ ಮಳೆಗಳಿಗೂ ನಾವು ಆಗದೇ ಇರೋ ರೀತಿಯಲ್ಲಿ ನಾವು ಒಂದು ವಾರ್ ಫುಟಿಂಗ್ ಬೇಸಿಸ್ ಅಲ್ಲಿ ಹೆಂಗೆ ನಂಬಲಿ ನಾನು ಇದನ್ನ? ಬಿರು ಬೇಸಿಗೆಲ್ಲ ಮಾಡೋದಕ್ಕಾಗಿಲ್ಲ, ಮಳೆ ಬಂದು ನೀರು ನಿಂತ್ಕೊಂಡಾಗ ನಾವು ಡಿಸಿಲ್ಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಹೆಂಗೆ ನೋಡಿ? ವಾರ್ ಫುಟಿಂಗ್ ಬೇಸಿಸ್ ಅಲ್ಲಿ ನಾಳಿದ್ದು ನಮ್ಮ ಮುಖ್ಯಮಂತ್ರಿ ಹೇಳ್ದಂಗೆ ನಾಳಿದ್ದು ಬೆಂಗಳೂರಿನ ಎಲ್ಲ ಶಾಸಕರು 28 ಜನ ಶಾಸಕರೊಂದಿಗೆ ಸಭೆ ಕರೆದಿ ಅಲ್ಲಿ ಸ್ಥಳೀಯವಾಗಿ ಏನೇನಾಗ್ತಿದೆ ಅಂತ ಕೂತ್ಕೊಂಡು ಸ್ಥಳೀಯದ ಸಮಸ್ಯೆಗಳನ್ನು ಅಲ್ಲಲ್ಲೇ ಪರಿಹರಿಸಲು ಮುಖ್ಯಮಂತ್ರಿಗಳು ಹೋಲ್ ಡೇ ಮೀಟಿಂಗ್ ಇಟ್ಕೊಂಡಿದ್ದಾರೆ ನಾಳಿದ್ದು. ಅಶ್ವಥ್ ನಾರಾಯಣನವರೇ, ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡ್ತಾರೆ 28 ಶಾಸಕರ ಜೊತೆಗೆ, ಅಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಪರಿಹಾರ. ಸರ್, ಸಭೆ ಮಳೆಗೆ ಇದು ಇರೋದಿಲ್ಲ ಸರ್. ಸಭೆ ಮಾಡಬೇಕು, ಸಭೆ ಆಗಬೇಕು. ಸಭೆಗಳಲ್ಲಿ ಏನು ವಿಷಯ ಬರುತ್ತೆ ಚರ್ಚೆಗೆ ತಗೋಬೇಕು. ಅದಕ್ಕೆ ಇಮ್ಮಿಡಿಯೇಟಾಗಿ ವಾರ್ ಫಂಡಿಂಗಲ್ಲಿ ಏನು ಹಣ ಬಿಡುಗಡೆ ಮಾಡಬೇಕು. ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಬೆಂಗಳೂರಲ್ಲಿರೋದು 3 ವ್ಯಾಲಿ ಝೋನು ಸರ್. ಪರ್ಟಿಕ್ಯುಲರ್ ಆಗಿ ಮಳೆಗಾಲದಲ್ಲಿ ಬರ್ತಕ್ಕಂಥ 3 ವ್ಯಾಲಿ ಝೋನಲ್ಲಿ ನಮಗೆ ಫ್ಲಡ್ ಆಗೋದು ಯಾವಾಗಲೂ. ಆ ವ್ಯಾಲಿ ಝೋನಲ್ಲಿ ಫಸ್ಟು ಶಿಲ್ಟ್ ಕ್ಲಿಯರ್ ಮಾಡಬೇಕು. ಶಿಲ್ಟ್ ಕ್ಲಿಯರ್ ಮಾಡೋದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಕುಂಡಿಸ್ಕೊಂಡು ಏನು ಟೈಮಿಂಗ್ ಏನು ಬೇಕಾಗಿದೆ ಅಂತ ಹಣ ಬಿಡುಗಡೆ ಮಾಡಬೇಕು, ಶಿಲ್ಟ್ ಕ್ಲಿಯರ್ ಮಾಡಬೇಕು. ಮತ್ತು ವ್ಯಾಲಿ ಝೋನ್ಗೆ ಎಲ್ಲೆಲ್ಲಿ ಅಡೆತಡೆ ಇದೆ ಅನ್ನೋಂಥದ್ದು ಅದನ್ನು ಕ್ಲಿಯರ್ ಮಾಡಿ, ಒತ್ತುವರಿಗಳನ್ನು ಕ್ಲಿಯರ್ ಮಾಡಬೇಕು. ಇಲ್ಲಿ ಏನಾಗ್ತದೆ ಸರ್? ಅಲ್ರಿ, ಇದು ಈಗ ಆಗದ ಹೋಗದ ಇದಾಗಲ್ಲ. ಇದು ಇವರು 2 ಮಂತ್ಸ್ ಮುಂಚೆ ಮಾಡಬೇಕಾಗಿತ್ತು. ಈ ಕೆಲಸ ಇವರು 2 ತಿಂಗಳು ಮುಂಚೆ ಮಾಡಿ, ಇವತ್ತು ವಾರ್ ರೂಮಲ್ಲಿ ಕುತ್ಕೊಂಡು ಮಾಡೋ ಕೆಲಸನ 2 ತಿಂಗಳು ಫೆಬ್ರವರಿಯಿಂದಲೇ ಯಾವಾಗ ಹವಾಮಾನ ಇಲಾಖೆಯ ಮುನ್ಸೂಚನೆ ಕೊಟ್ಟರು ಅವತ್ತೇ ಮೀಟಿಂಗನ್ನು ಕರೆದು ತೀರ್ಮಾನ ಮಾಡಿ ವಾರ್ ಫುಟಿಂಗಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಬೇಕಾಗಿತ್ತು. ಇದು ಆಗ್ತಾ ಇಲ್ಲ. ಇವತ್ತು ಏನಾಗ್ತದೆ ಅಂತ ಕೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಹೊರತು ಈ ಥರದ ಸಮಸ್ಯೆಗಳ ಬಗ್ಗೆ, ಬೆಂಗಳೂರು ಬ್ರ್ಯಾಂಡ್ನ ನೇಮ್ ಕೆಟ್ಟ ಹೆಸರು ಬರುವಂಥ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ಗೆ ಗಮನನೇ ಇಲ್ಲ. ಅದ್ರ ಕಡೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನೀವು ನೋಡಿ ಸರ್, ಬೊಮ್ಮನಹಳ್ಳಿನಲ್ಲಿ ಫ್ಲಡ್ ಆಗ್ತೈತೆ. ಇವತ್ತು ಯಾಕೆ ಫ್ಲಡ್ ಆಗಿಲ್ಲ ಬೊಮ್ಮನಹಳ್ಳಿನಲ್ಲಿ? ಸತೀಶ್ ರೆಡ್ಡಿ ಬೊಂಬಡ ಹೊಡೆಯೋರು, ಕೂತ್ಕೊಂಡು ಕೆಲಸ ಮಾಡಿಸೋದು ಸರ್. ಅಲ್ಲಿ ಕೂತ್ಕೊಂಡು ಯಡಿಯೂರಪ್ಪನವ್ರು ಕರ್ಕೊಂಡೋಗಿ ಇನ್ಸ್ಪೆಕ್ಷನ್ ಮಾಡಿಸೋರು, ಅದಕ್ಕೆ ಏನು ಹಣ ಬಿಡುಗಡೆ ಮಾಡಿಸೋರು, ಕ್ಲಿಯರ್ ಮಾಡೋರು. ಇವತ್ತು ಎಲ್ಚೇನಹಳ್ಳಿ ಒಂದು ಪ್ರಾಬ್ಲಮ್ ಇದೆ ಆ ಭಾಗದಲ್ಲಿ. ಎಲ್ಚೇನಹಳ್ಳಿ ಒಂದರಲ್ಲಿ ಪ್ರಾಬ್ಲಮ್ ಇದೆ. ಈ ಸಲ ಫ್ಲಡ್ಡಿಂಗ್ ಆಗಿರೋದ್ರಲ್ಲಿ ನಮ್ಮ BJP MLA ಇರೋ ಜಾಗ ಎಲ್ಚೇನಹಳ್ಳಿ ಫ್ಲಡ್ ಆಗಿದೆ. ಕಾರಣ ಎಂತ ಹೇಳಿದ್ರೆ ಅಲ್ಲಿ ಈಗ ಆಲ್ರೆಡಿ ಅಲ್ಲಿ ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಸಾಕಷ್ಟು ಸಲ ಕೇಳೋರಲ್ಲ, ಅವ್ರಿಗೆ ಹಣ ಕೊಡಲಿಲ್ಲ. ಆ ವ್ಯಾಲಿ ಝೋನನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ಪ್ರಾಬ್ಲಮ್ ಇದೆ. ಅರಕೆರೆ ಪ್ರಾಬ್ಲಮ್ ಇಲ್ಲ. ಮುಂಚೆ ಪುರುಷೋತ್ತಮ ಅಂತ ನಮ್ಮ ಕಾರ್ಪೊರೇಟರ್ ಇದ್ರು, ಇವತ್ತಲ್ಲಿ ಪ್ರಾಬ್ಲಮ್ ಇಲ್ಲ ಸರ್.
ಕೊತ್ತನೂರಲ್ಲಿ ಪ್ರಾಬ್ಲಮ್ ಇತ್ತು. ಬೆಂಗಳೂರು ಡೆವಲಪ್ಮೆಂಟ್ಗೆ ದುಡ್ಡಿಂದ ಏನಾದ್ರು ಕೊರತೆ ಇದೆಯಾ? ದುಡ್ಡಿನ ಕೊರತೆ ಇದೆಯಾ ಬೆಂಗಳೂರು ಡೆವಲಪ್ಮೆಂಟ್ಗೆ ನಿಮ್ಮ ಪ್ರಕಾರ? ಸರ್ ಇಲ್ಲಿ ನ್ಯಾಯ ಪೈಸಾ ಹಣ ಬಿಡುಗಡೆ ಮಾಡ್ತಾರೆ. ಇವತ್ತು ಕಾಂಟ್ರಾಕ್ಟ್ಗಳು ಹೋಗಿ ಕಮಿಷನರ್ ಭೇಟಿ ಮಾಡ್ಕೊಂಡ್ಬಂದು ನಾವು ಮಾಡಿರೋ ಕೆಲಸದ ಹಣ ಬಿಡುಗಡೆ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲಿ ಬಿಡುಗಡೆ ಮಾಡ್ತಾರೆ ಸರ್? ಸರ್ ಬೆಂಗಳೂರು ಜನತೆ ಮೇಲೆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಕ್ಸ್ಟ್ರಾ ಫಂಡ್ ಕೊಟ್ಟಿದ್ದಾರೆ ಮಳೆಗಾಲ. ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿರೋದು. ಈ ಫ್ಲಡ್ ಆಗೋದ್ರ ಬಗ್ಗೆ ತಡೆಯೋದಕ್ಕೆ ಯಾವುದೇ ರೀತಿ ಹಣಗಳು ಬಿಡುಗಡೆ ಮಾಡಿಲ್ಲ ಸರ್. ಏನು ಇವತ್ತು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಸರ್. ಗಾರ್ಬೇಜ್ ಸೆಸ್ಸು ಎಷ್ಟಾಗ್ತಾ ಇದ್ದಾರೆ ಸರ್? ನಾನು ಒಂದೇ ಒಂದು ನೋಡಿದೆ ಸರ್ ಅಜಿತ್, ಬೆಂಗಳೂರಲ್ಲಿ ಬಿಗ್ ಬಜಾರ್ ಇದೆ ಅಜಿತ್, ಕೇಳಿಸ್ಕೊಳ್ಳಿ. 673 ಲಕ್ಷ ರೂಪಾಯಿ ಅವ್ರಿಗೆ 63 ಲಕ್ಷ ರೂಪಾಯಿ ಟ್ಯಾಕ್ಸ್ ಇತ್ತು. ಈ ವರ್ಷ 68 ಲಕ್ಷ ರೂಪಾಯಿ ಗಾರ್ಬೇಜ್ ಸೆಸ್ ಹಾಕಿದ್ದಾರೆ. ಸೆಸ್ ಹಾಕಿ ಏನು ಹೇಳ್ತಾರೆ? ಬಿಗ್ ಬಜಾರ್ಗೆ ಗಾರ್ಬೇಜ್ ಸೆಸ್ಸು ನೀವು BBMP ಕಟ್ಟಬೇಕು, ಬಟ್ ಗಾರ್ಬೇಜ್ ಕ್ಲಿಯರೆನ್ಸ್ನ ನೀವು ಬೇರೆ ಯಾರಾದ್ರೂ ಪ್ರೈವೇಟ್ ಕಾಂಟ್ರಾಕ್ಟರ್ ಹತ್ರ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸರ್. ದುಡ್ಡು BBMP ಕಟ್ಟಬೇಕಂತೆ ಸರ್. ಇದು ನೇರವಾಗಿ ಹೇಳಿದ್ದಾರೆ ಕಮಿಷನರ್ ಅವ್ರಿಗೆ, ಡಿಪಾರ್ಟ್ಮೆಂಟು. ನಾವು ಗಾರ್ಬೇಜ್ ನೀವು ಕ್ಲಿಯರ್ ಮಾಡಲ್ಲ, ನೀವು ಬಲ್ಕ್ ಕಾಂಟ್ರಾಕ್ಟರ್ಸ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದುಡ್ಡು ಮಾತ್ರಕ್ಕೆ BBMP ಕಟ್ಟಬೇಕು. ಎಲ್ಲನೂ ಉಂಟಾ ಸರ್ ಇದು ಸಿಸ್ಟಮು? ಹಾಸ್ಪಿಟಲ್ಗಳಿಗೆ, ನರ್ಸಿಂಗ್ ಹೋಮ್ಗಳಿಗೆ ಹಾಕ್ತಾರೆ ಟ್ಯಾಕ್ಸ್ ಇದೆಯಲ್ಲ ಸರ್, ಯಾರು ರನ್ ಮಾಡ್ಲಿಕ್ಕಾಗಲ್ಲ. ಇವತ್ತು ಪೇಪರ್ ನೋಡಿದ್ರೆ 6 ಲಕ್ಷ ರೂಪಾಯಿ ಕಟ್ಟೋನು ಬಾರ್ನೋನು ವೈನ್ ಸ್ಟೋರ್ನು 12 ಲಕ್ಷ ಕಟ್ಟಬೇಕು, 9 ಲಕ್ಷ ಕಟ್ಟೋನು 18 ಲಕ್ಷ ಕಟ್ಟಬೇಕು, CL9 ಎಲ್ಲಿಂದ ತಂದು ಕಟ್ತಾರೆ ಸರ್? ಉದ್ದೇಶಪೂರ್ವಕವಾಗಿ ಬೆಲೆ ಏರಿಕೆ, ಟ್ಯಾಕ್ಸು, ಮತ್ತೊಂದು ಮಗದೊಂದು ಹಾಕೋದು. ಮೊನ್ನೆ ಸ್ನೇಹಿತರು ಹೇಳಿದ್ರು, DK ಶಿವಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇವತ್ತು ಅಕ್ರಮ ಸಕ್ರಮ ಸಮಸ್ಯೆ ಸರ್. 2003ರಲ್ಲಿ DK ಶಿವಕುಮಾರ್ ನಿಲ್ಲಿಸಿದಂಥ ಖಾತೆಗಳು ಇವತ್ತಿಗೂ ಆಗಿಲ್ಲ ಸರ್. ಬಿಕಾಸ್ ಆಫ್ DK ಶಿವಕುಮಾರಿಂದ ಬೆಂಗಳೂರಲ್ಲಿ ಯಾವುದಕ್ಕೂ ಖಾತೆ ಆಗದೆ ನಿಲ್ಲಿಸಿದೆ 2003 ನಗರಾಭಿವೃದ್ಧಿ ಸಚಿವರಾಗಿದ್ದಾಗ. ಅದು ಅವರ ಶಾಪ. ಅಲ್ಲಿಂದ ಇವತ್ತಿನವರೆಗೂ ಬೆಂಗಳೂರಲ್ಲಿ ಖಾತೆಗಳಾಗಿಲ್ಲ ಸರ್. ಎಷ್ಟೋ ಪ್ರಾಪರ್ಟಿಗಳಿಗೆ ಸರ್. ಅದು ದೊಡ್ಡ ಕತೆ ಇದೆ. ಆ ಖಾತೆ ಯಾಕೆ ಈಗ ನೆಕ್ಸ್ಟ್ ದೊಡ್ಡ ಮಳೆ ಆದ್ರೆ ಇದೇನಾ ಪರಿಸ್ಥಿತಿ ಸರ್? ಇನ್ನೂ ದೊಡ್ಡ ಸಮಸ್ಯೆ ಆಗ್ತದೆ ಸರ್. ಇವತ್ತೆಲ್ಲ ಎಲ್ಲ ಒಂದು ಕಡೆ ಡೆಬ್ರೀಸು ಕಸ ಎಲ್ಲ ಒಂದು ಕಡೆ ಕಟ್ಕೊಂಡಿದೆ, ಮತ್ತು ಅಲ್ಲಿ ಆ ಏರಿಯಾದಲ್ಲಿ ಫ್ಲಡ್ ಆಗುತ್ತೆ ಸರ್. ಇವತ್ತು ಇಮ್ಮಿಡಿಯೇಟ್ ಕ್ಲಿಯರ್ ಮಾಡಬೇಕು, ಬಿಡಬೇಕು. ಎಲ್ಲಿದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ BBMPನಲ್ಲಿ? ಯಾರು ಮಾಡಿದ್ದಾರೆ ಹೇಳಿ? ಯಾರು ಇನ್ಚಾರ್ಜ್ ಹೇಳಿ ಇದಕ್ಕೆ ಸರ್? ಫೈರ್ನವ್ರಿಗೆ ಸರ್ ಪಾಪ ಅದು ಸರಿಯಾದಂಥ ಇಕ್ವಿಪ್ಮೆಂಟ್ ಕೊಟ್ಟಿಲ್ಲ ಸರ್. ಅವ್ರು ಅಲ್ಲಿ ಕೆಲಸ ಮಾಡಲಿಕ್ಕೆ ಯಾರು ಹೋಗ್ತಾರೆ ಸರ್ ಅಲ್ಲಿ? ಈ ಮಳೆಗಾಲ ಒಂದು ಹಿಂಗೆ ಅನುಭವಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಮೂರು ಜನರು. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.